ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಜಗತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ ಎಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತರ್ಜಾಯತೆ ಪ್ರಾಜ್ಞಮೂಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವದೇವ ಹಿ ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರ್ಖಂಡಿತೈಃ ಗುರುಭಾವಂ ವಿಂಜಯಂತೆ ಭಾತಶ್ರೀ ಜಗತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸ್ವಸ್ತಿಸ್ತೇಷ ಸನ್ಮಂಗಳಾನಿ ಭವಂತು. ಪೂರ್ವಶ್ಲೋಕಾಂತ ಭಾಗದಲ್ಲಿ ಪರಮ ಮಂಗಳಕರವಾದ ಪರಮ ಪವಿತ್ರವಾದಂತಹ ಪಾಪನಾಶಕವಾದ ಪರಮ ಸಾತ್ವಿಕವಾದಂತಹ ಪುರಾಣ ಗರುಡ ಪುರಾಣ, ಭಗವಂತನ ಹಾಗೂ ವೇದ ಪ್ರತಿಪಾದ್ಯನಾದ ಭಗವಂತನ ವೇದಾಭಿಮಾನಿಗಳಾದಂತಹ ಗರುಡದೇವರ ಸಂವಾದ ರೂಪವಾದಂತಹ ಪರಮ ಸಾತ್ವಿಕವಾದಂತಹ ಪುರಾಣ ಗರುಡ ಪುರಾಣ ಅಂತ ಗರುಡ ಪುರಾಣದ ಚಿಂತನೆಯನ್ನ ಮಾಡ್ತಾ, ನಿನ್ನೆಯ ದಿವಸ 10 ದಿವಸಗಳ ಕರ್ಮವನ್ನ ಹೇಗೆ ಮಾಡಬೇಕು, ಮೃತವಾದಂತಹ ಶರೀರಕ್ಕೆ ಸಂಸ್ಕಾರಾದಿಗಳು ಯಾವ ರೀತಿ ಆಗಬೇಕು ಅನ್ನೋ ವಿಚಾರವನ್ನ ಯಥಾಮತಿಯಾಗಿ ತಿಳಿದು, ಪ್ರಥಮೇ ಹನಿ ಯತ್ಪಿಂಡೋ ಧೀಯತೆ ವಿಧಿಪೂರ್ವಕಂ ತೇನೈವ ವಿಧಿನಾನ್ಯೇನ ನವಪಿಂಡಾನ್ ಪ್ರದಾಪಯೇತ್. ಮೊದಲನೇ ದಿವಸ ಯಾವ ಸ್ಥಳದಲ್ಲಿ ಕರ್ಮವನ್ನ ಹಿಡಿದು, ಯಾವ ಶಿಲೆ, ಯಾವ ವಾಸಸ್ಸು, ಯಾವ ಆಚಾರ್ಯರು ಹೇಗೆ ನಾವು ಪ್ರಾರಂಭ ಮಾಡಿರ್ತೀವೋ ಅದೇ ರೀತಿಯಾಗಿ 10 ದಿವಸಗಳ ತನಕವೂ ಕೂಡ ಯಾವುದೋ ವ್ಯತ್ಯಾಸ ಮಾಡದೆ ಹಾಗೇ ನಡ್ಕೊಂಡು ಬರಬೇಕು. ಅದರಲ್ಲಿ ನವಮೇ ದಿವಸೇ ಚೈವ ಸಪಿಂಡೈಃ ಸಕಲೈರ್ಜನೈಃ ತೈಲಾಭ್ಯಂಗಃ ಪ್ರಕರ್ತವ್ಯ ಮೃತಕ ಸ್ವರ್ಗಕಾಮ್ಯಯ. ಆ ಮೃತನಾದಂತಹ ವ್ಯಕ್ತಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅಂತ ಹೇಳಿ 9ನೇ ದಿವಸ ಆ ಸಗೋತ್ರದವರೆಲ್ಲರೂ ಕೂಡ ತೈಲಾಭ್ಯಂಗ ಅಭ್ಯಂಜನ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಅವತ್ತಿನ ದಿವಸ ಆದರೂ ಕೂಡ ಬಹಿಃ ಸ್ನಾತ್ವಾ ಗೃಹೀತ್ವಾ ಚ ದೂರ್ವಾಲಾಜ ಸಮನ್ವಿತಾಃ ಅಗ್ರತಶ್ಚ ಪ್ರಮದಾಂ ಕೃತ್ವಾ ಸಮಾಗಚ್ಚೇನ್ ಮೃತಾಲಯಂ. ಆ ಮನೆಯ ಒಳಗಡೆ ಹೊರಭಾಗದಲ್ಲೆಲ್ಲವೂ ಕೂಡ ದೂರ್ವ ಗರಿಕೆ ಹುಲ್ಲನ್ನ ಹಾಕಬೇಕಂತೆ, ಜೊತೆಯಲ್ಲಿ ಭತ್ತದರಳ ಹಾಕಬೇಕು ಅಂತ ಹೇಳ್ತಾರೆ. ಯಾಕೆ? ದೂರ್ವವತ್ತು ಕುಲವೃದ್ಧಿಸ್ತೆ. ದೂರ್ವ ಹೇಗೆ ಬೆಳೀತಾ ಹೋಗುತ್ತೋ ಹಾಗೆ ನಿಮ್ಮ ಕುಲವೂ ವೃದ್ಧಿಯಾಗಲಿ ಅಂತ ಹೇಳಿ. ಲಾಜ ಇವ ವಿಕಾಸತ, ಭತ್ತದ ಅರಳು ಹೇಗೆ ಅರಳುತ್ತಾ ಇರುತ್ತೋ ನಿಮ್ಮ ವಂಶವು ಹಾಗೆ ಅರಳುತ್ತಾ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮನೆಯಲ್ಲಿ ಈ ರೀತಿಯಾಗಿ ಭತ್ತದ ಅರಳು ಮತ್ತೆ ದೂರ್ವವನ್ನ ಹರಡಬೇಕು ಅಂತ ಹೇಳ್ತಾರೆ. ಇನ್ನು 10ನೇ ದಿವಸ, ಪ್ರಧಾನವಾಗಿ 10ನೇ ದಿವಸ ಉದ್ದಿನ ಬೇಳೆಯಿಂದ ಮಾಡಿದಂತಹ ಒಂದು ಪಿಂಡ ಪ್ರದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಅವತ್ತಿನ ದಿವಸ ಮಾಡಬೇಕಾದ ಇನ್ನೊಂದು ಪ್ರಮುಖವಾದ ಕಾರ್ಯ ಯಾವುದು ಅಂತ ಹೇಳಿದ್ರೆ, ದಶಮೇ ದಿವಸೇ ಕ್ಷೌರಂ ಬಾಂಧವಾನಾಂ ಸಮುಂಡನಂ ಕ್ರಿಯಾಕರ್ತು ಸುತಸ್ಯಾಪಿ ಪುನರ್ಮುಂಡನಮಾಚರೇತ್. 10ನೇ ದಿವಸ ಮತ್ತೆ ಮಾಡಬೇಕಾದ ಇನ್ನೊಂದು ಪ್ರಧಾನವಾದ ಕರ್ತವ್ಯ, ಕರ್ತೃವಾದವನು ಪುನಃ ಮುಂಡನವನ್ನ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಮೊದಲನೇ ದಿವಸ ಮಾಡಿಸಿದ್ರೂ ಕೂಡ ಮತ್ತೆ ಪುನಃ ಮುಂಡನ ಆಗಲೇಬೇಕು. ಅವತ್ತಿನ್ನೊಂದು ಪ್ರಧಾನವಾದ ಕೆಲಸ ಏನು ಅಂತ ಹೇಳಿದ್ರೆ,
ಅವತ್ತು ಸಾಮಾನ್ಯವಾಗಿ ಹೇಳುವಂತಹದ್ದು ಧರ್ಮೋದಕ ಅಂತ ಕರೀತಾರೆ. ಏನಾಗಂದ್ರೆ ಧರ್ಮೋದಕ ಅಂದ್ರೆ ಅನೇಕರಲ್ಲಿ ಒಂದು ತಿಳುವಳಿಕೆ ಇದೆ. ಧರ್ಮೋದಕ ಅಂದ್ರೆ ನಾವು ಮಾಡಿದ ಪುಣ್ಯವನ್ನ ಮೃತನಾದ ಜೀವನಿಗೆ ಧಾರೆ ಎರೆಯೋದು ಅಂತ ಅನೇಕರು ತಿಳಿದಿದ್ದಾರೆ. ಆದರೆ ಪುರಾಣಗಳಲ್ಲಿ ಧರ್ಮಶಾಸ್ತ್ರಗಳಲ್ಲಿ ಆ ರೀತಿ ಅದರ ಚಿಂತನೆ ಹೇಳಿಲ್ಲ. ನಾವು ಅನ್ಕೊಂಡಿದ್ದೀವಿ ನಾವು ಮಾಡಿರೋ ಪುಣ್ಯವನ್ನು ಅವ್ರಿಗೆ ಹೋಗಿ ಧಾರೆ ಎರಿಬೇಕು ಹಾಗೆ ಹೀಗೆ ಅಂತ. ಯಾಕಂದ್ರೆ ಅದರ ಸಂಕಲ್ಪ ಏನು ಹೇಳ್ತಾರೆ ಅಂದ್ರೆ ಯಜಮಾನಸ್ಯ ಸಂಬಂಧಿನಃ ಗೋತ್ರಾಯ ಶರ್ಮಣೆ ಪ್ರೇತಾಯ ಪ್ರೇತತ್ವ ವಿಮೋಕಾರ್ಥಂ ಮರಣ ದಿನದಾರಭ್ಯ ಇಷ್ಟೈ ಬಂಧು ಬಾಂಧವೈ ಸಹ ಮಮ ಇಹ ಜನ್ಮನಿ ಋಣಾನುಬಂಧ ವಿಮೋಚನಾರ್ಥಂ ಏತದ್ ಧರ್ಮೋದಕಂ ದದಾಮಿ ಅಂತ ಹೇಳ್ತಾರೆ. ಅಂದ್ರೆ ನಮಗೂ ಅವರಿಗೂ ಇರುವಂತಹ ಏನಾದರೂ ಒಂದಿಷ್ಟು ಋಣ ಇತ್ತು ಅಂದ್ರೆ ಆ ಋಣ ಪರಿಹಾರಕ್ಕೋಸ್ಕರ ಮಾಡ್ಕೊಳ್ಬೇಕಾದಂತಹದ್ದು ಧರ್ಮೋದಕ ಅಂತ ಹೇಳಿದ್ರೆ. ಆದರೆ ಇವತ್ತಿನ ಕಾಲಕ್ಕೆ ಅದು ಹೇಗಾಗಿದೆ, ನಾನು ಒಂದಿಷ್ಟು ಪುಣ್ಯ ಮಾಡಿದ್ದೀನಿ ಅದನ್ನು ತಗೊಂಡೋಗಿ ಅವ್ರಿಗೂ ನಾನು ಧಾರೆ ಎರಿತೀನಿ ಅನ್ನೋ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ನಾವು ಮಾಡಿರುವ ಪುಣ್ಯದಿಂದ, ನಾವು ಮಾಡಿರುವ ಸ್ತೋತ್ರ ಪಾರಾಯಣ ಜಪ ಇತ್ಯಾದಿಗಳಿಂದ ಭಗವಂತ ಅವರಿಗೆ ಸದ್ಗತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಲಿ, ಅದು ಅಶಾಸ್ತ್ರೀಯ ಅಂತ ಹೇಳಕ್ ಹೊರಟಿರೋದಲ್ಲ. ಆದರೆ ಧರ್ಮೋದಕದ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಋಣವನ್ನ ಪರಿಹಾರ ಮಾಡ್ಕೊಳ್ಳೋದೇ ಪ್ರಧಾನ ಉದ್ದೇಶ. ಹಾಗೆ ಇಟ್ಕೊಂಡು ನಾವು ಹೋಗಿ ಧರ್ಮೋದಕವನ್ನ ಕೊಟ್ಟು ಬರಬೇಕು ಅಂತ ಹೇಳ್ತಾರೆ. ಈ ಧರ್ಮೋದಕ ಹೋಗಿ ಕೊಟ್ಟು ಬರುವ ವಿಚಾರದಲ್ಲೂ ಕೂಡ ದೇಶಾಚಾರಕ್ಕೆ ಇವತ್ತಿನ ಕಾಲಕ್ಕೆ ಅದೊಂದು ಪದ್ಧತಿಯಾಗಿ ಉಳಿದಿದೆ. ಕೆಲವು ಕಡೆ ಸ್ತ್ರೀಯರು ಹೋಗೋಗಿಲ್ಲ, ಬರೀ ಪುರುಷರು ಮಾತ್ರ ಅಂತ. ಕೆಲವು ಕಡೆ ಇಬ್ಬರು ಹೋಗ್ತಾರೆ. ಇನ್ ಕೆಲವು ಕಡೆ ಅಧಿಕಾರಿಗಳು ಅನಧಿಕಾರಿಗಳು ಅಂತ ವ್ಯತ್ಯಾಸ. ಯಾರಿಗೆ ಅಧಿಕಾರ ಇದೆ ಅಂದ್ರೆ ತಂದೆ ಇಲ್ಲದವರು ಮಾತ್ರ ಹೋಗಿ ಕೊಡಬೇಕು, ತಂದೆ ಇದ್ದವ್ರಿಗೆ ಹೋಗಿ ಕೊಡಕ್ ಬರೋದಿಲ್ಲ, ಹೀಗೆಲ್ಲ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ತಂದೆ ಇದ್ದವರು ಬರಬಾರದು ಅಂತ ಎಲ್ಲೂ ಕೂಡ ನಿಷೇಧ ಮಾಡಿಲ್ಲ. ಯಾರು ಬೇಕಾದರೂ ಹೋಗಿ ಧರ್ಮೋದಕವನ್ನ ಕೊಡ್ಲಿಕ್ಕೆ ಅವಕಾಶ ಉಂಟು. ಅದು ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬಹುದು, ಅಧಿಕಾರಿಗಳಾಗಿರ್ಬೋದು, ಅನಧಿಕಾರಿಗಳು ಅಂದ್ರೆ ಅಭಿಪ್ರಾಯ ತಂದೆ ಇದ್ದವರು ಕೊಡಬಹುದು, ತಂದೆ ಇಲ್ಲದೆ ಇದ್ದವರು ಕೊಡಬಹುದು ಹೋಗಿ ಅನ್ನೋ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರೂ ಕೂಡ ಋಣವನ್ನ ಪರಿಹಾರ ಮಾಡಿಕೊಳ್ಳೋ ಸಲುವಾಗಿ ಹೋಗಿ ಅವಶ್ಯವಾಗಿ ಧರ್ಮೋದಕವನ್ನ ಕೊಟ್ಟು ಬರಬೇಕು ಅಂತ ಹೇಳ್ತಾರೆ. ಆ ಕೊಟ್ಟ ಮೇಲೆ ಇಷ್ಟಾನ್ನೈಹಿ ಭೋಜಯೇದೇಕಂ ದಿನೇಶು ದಶಸು ದ್ವಿಜಂ ಪ್ರಾರ್ಥಯೇತ್ ಪ್ರೇತ ಮುಕ್ತಿಂ ಚ ಹರಿಂ ಧ್ಯಾತ್ವಾ ಕೃತಾಂಜಲಿ. ಅಲ್ಲಿ ನಾವು ನಿಂತು ಆ ಮೃತನಾದ ವ್ಯಕ್ತಿಗೆ ಮೋಕ್ಷವನ್ನು ಕರುಣಿಸು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ಬೇಕು. ಅದು ಬಹಳ ಪ್ರಧಾನವಾದದ್ದು. ಆ ಪ್ರಾರ್ಥನೆ ಇವತ್ತಿನ ದಿವಸ ನಾನು ಮಾಡೋ ಪುಣ್ಯ ಕೊಟ್ಬಿಟ್ಟು ಬಂದೆ ಅನ್ನೋ ಅಭಿಪ್ರಾಯಕ್ಕೆ ಅದು ತಿರುಗಿ ಹೋಗಿದೆ. ಹಾಗಲ್ಲ. ಅತಸಿ ಪುಷ್ಪ ಸಂಕಾಶಂ ಪೀತವಾಸ ಸಮಚ್ಯುತಂ ಏ ನಮಸ್ಯಂತಿ ಗೋವಿಂದಂ ನತೇಶಾಂ ವಿದ್ಯತೆ ಭಯಂ ಅನಾದಿ ನಿಧನೋ ದೇವಃ ಶಂಖಚಕ್ರ ಗದಾಧರಃ ಅಕ್ಷಯ್ಯ ಪುಂಡರೀಕಾಕ್ಷ ಪ್ರೇತಮೋಕ್ಷ ಪ್ರದೋ ಭವ. ಈ ಎರಡು ಶ್ಲೋಕಗಳನ್ನು ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ಭಗವಂತ ಮೃತನಾದ ಜೀವನಿಗೆ ಮೋಕ್ಷವನ್ನು ಕೊಟ್ಟು ಅನುಗ್ರಹ ಮಾಡು ಅಂತ ಹೇಳಿ ಇತಿ ಸಂಪ್ರಾರ್ಥನಾ ಮಂತ್ರಂ ಶ್ರಾದ್ದಾಂತೆ ಪ್ರತ್ಯಹಂ ಪಠೇತ್. ಇದು ಅವತ್ತು ಮಾತ್ರ ಅಲ್ಲ, ಮೊದಲನೇ ದಿವಸದಿಂದ ಹಿಡಿದು 10 ದಿವಸಗಳ ತನಕವೂ 2 ಶ್ಲೋಕವನ್ನ ಕರ್ತೃವಾದವನು ಹೇಳಲಿಕ್ಕೇ ಬೇಕು. ಅದಾದ್ಮೇಲೆ ಮತ್ತೆ ಮನೆಗೆ ಬಂದು ಸ್ನಾತ್ವ ಗತ್ವ ಗೃಹೇ ದತ್ವ ಗೋಗ್ರಾಸಂ ಭೋಜನಂ ಚರೇ. ಮತ್ತೆ ಮನೆಗೆ ಬಂದು ಅವತ್ತಿನ ದಿವಸ ಗೋಗ್ರಾಸವನ್ನು ಕೊಟ್ಟು ಆಮೇಲೆ ನಂತರದಲ್ಲಿ ಭೋಜನ ಮಾಡಬೇಕು. ಅಂತೂ ಕೂಡ ಅಷ್ಟು ದಿವಸಗಳು ಕೂಡ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಮತ್ತೆ ಗೋವುಗಳಿಗೆ ಹುಲ್ಲು ಇತ್ಯಾದಿ ಅದೇನು ತಿನ್ನೋದ್ರ ವ್ಯವಸ್ಥೆ ಮಾಡಿರಬೇಕು ಅಂತ ಹೇಳ್ತಾರೆ. ಮತ್ತೆ ಧರ್ಮೋದಕಕ್ಕಿಂತಲೂ ಮುಂಚಿತವಾಗಿ ಪ್ರಾರಂಭ ಮಾಡಿದ ಗರುಡ ಪುರಾಣವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅಷ್ಟಬೇಕು. ಇವತ್ತಿನ ದಿವಸ ಹೇಳಬೇಕು ಅಂದ್ರೆ 9ನೇ ದಿವಸ ಅಂತ ಇಟ್ಕೊಳ್ರಿ. 10ನೇ ದಿವಸ ಧರ್ಮೋದಕ ಅಂತ ಹೇಳಿದರೆ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿದ ಗರುಡ ಪುರಾಣವನ್ನ ತಸ್ಮಾ ಸರ್ವ ಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ ಅಂತ ಹೇಳಿದ್ರೆ ಪ್ರಯತ್ನ ಪೂರ್ವಕವಾಗಿ ಗರುಡ ಪುರಾಣವನ್ನ ಶ್ರವಣ ಮಾಡ್ತಾ ಇರಬೇಕು. ಆ ಶ್ರವಣ ಮಾಡ್ತಾ ಇದ್ದಂತಹ ಗರುಡ ಪುರಾಣದ ಆ ಪ್ರವಚನದ ಕಾರ್ಯವನ್ನ ಅದು 9ನೇ ದಿವಸ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಅಂದ್ರೆ ಮುಗಿಸಿರ್ಬೇಕು. ಅವತ್ತಿನ ದಿವಸ ಧರ್ಮೋದಕಕ್ಕಿಂತಲೂ ಮುಂಚಿತವಾಗಿ ಅದನ್ನು ಮುಗಿಸ್ಬೇಕು. 10ನೇ ದಿವಸ ಇಷ್ಟು ಕೆಲಸ ಆಯ್ತು. ಅದಾದ್ಮೇಲೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಗರುಡ ದೇವರು. ಏಕಾದಶ ದಿನಸ್ಯಾಪಿ ವಿಧಿಂ ಬ್ರೋಹಿ ಸುರೇಶ್ವರ ವೃಷೋತ್ಸರ್ಗ ವಿಧಾನಂಚ ವದ ಮೇ ಜಗದೀಶ್ವರ. 11ನೇ ದಿವಸದ ಕರ್ತವ್ಯ ಏನು ಸ್ವಾಮಿ ಅಂತ ಕೇಳ್ತಾರೆ. ಅದಕ್ಕೆ ಭಗವಂತ ಹೇಳ್ತಾನೆ, ಏಕಾದಶೇನ್ಹಿ ಗಂತವ್ಯಂ ಪ್ರಾತರೇವ ಜಲಾಶಯೇ ಔರ್ಧ್ವದೇಹ ಕ್ರಿಯಾ ಸರ್ವ ಕರಣೀಯ ಪ್ರಯತ್ನತಃ. 11ನೇ ದಿವಸ ಬೆಳಗ್ಗೆ ಎದ್ದು ಯಾವ್ದಾದ್ರು ಜಲಾಶಯಕ್ಕೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕು. ಅಥವಾ ಕಡೆ ಪಕ್ಷ ಮನೆಯಲ್ಲೇ ಶುದ್ಧವಾದ ರೀತಿಯಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡಬೇಕು. ನಿಮಂತ್ರಯೇ ಬ್ರಾಹ್ಮಣಾಶ್ಚ ವೇದಶಾಸ್ತ್ರ ಪರಾಯಣಂ ಪ್ರಾರ್ಥಯೇ ಪ್ರೇತಮುಕ್ತಿಂಚ ನಮಸ್ಕೃತ್ಯ ಕೃತಾಂಜಲಿ. ಆ ಪ್ರೇತನಿಗೆ ಒಳ್ಳೆ ಸ್ಥಾನ ಸಿಗಲಿ, ಸದ್ಗತಿ ಸಿಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಬ್ರಾಹ್ಮಣರಿಗೆ ಅಷ್ಟೊತ್ತಿಗಾಗಲೇ ಆಮಂತ್ರಣ ಕೊಟ್ಟಿರಬೇಕು. ಮತ್ತೊಬ್ಬರ ಕೈಯಲ್ಲಿ ಆಮಂತ್ರಣವನ್ನ ಕೊಡಿಸಬೇಕು. ಅವನು ಸ್ನಾನ ಸಂಧ್ಯಾ ವಂದನಾದಿ ಕಾರ್ಯಗಳನ್ನ ಮಾಡಿಕೊಂಡು ಶುದ್ಧವಾಗಿ
ಕರ್ತೃವು ಕಾರ್ಯವನ್ನ ಪ್ರಾರಂಭ ಮಾಡಬೇಕು, ಕರ್ಮವನ್ನ. ಏನ್ ಕರ್ಮ ಅಂತ ಮುಂದೆ ಹೇಳುತ್ತಾರೆ. ಕರ್ತೃವನ್ನ ಬಿಟ್ಟು ಉಳಿಕಿದ ಪ್ರತಿಯೊಬ್ಬರಿಗೂ ಕೂಡ 11ನೇ ದಿವಸ ಅವರು ಆಶೌಚ ಮುಗಿದು ಶುದ್ಧರಾಗ್ತಾರೆ. ಆಶೌಚ ಮುಗಿದು ಅವರು ಅವತ್ತಿನ ದಿವಸ ಮನೆಯಲ್ಲಿ ಪುಣ್ಯಾಹಾದಿ ಕರ್ಮಗಳನ್ನು ಮಾಡಿಕೊಂಡು ಪಂಚಗವ್ಯಾದಿ ಮೇಲನ ಪಂಚಗವ್ಯಾದಿ ಪ್ರಾಶನಗಳನ್ನ ಮಾಡಿ ಉಳಿಕಿದವರೆಲ್ಲರೂ ಕೂಡ ಶುದ್ಧರಾಗ್ತಾರೆ. ಕರ್ತೃವಾದವನು ಒಂದು ಅರ್ಥ ರೀತಿಯಲ್ಲಿ ಶುದ್ಧನಾಗಿರ್ತಾನೆ, ಆದರೆ ಅವನು ಪರಿಪೂರ್ಣ ಶುದ್ಧನಾಗುವುದು ಮುಂದೆ ಸಪಿಂಡೀಕರಣ ಅಂತ ಮಾಡಬೇಕಾಗತ್ತೆ. ಆ ಸಪಿಂಡೀಕರಣ ಮಾಡಿದ ಮೇಲೆ ಪೂರ್ಣ ಶುದ್ಧಿ ಆಗ್ತಾನೆ. ಹಾಗಾಗಿ ಇಷ್ಟು ಶುದ್ಧಿ ಮಾಡಿಕೊಂಡು ಕರ್ತೃವಾದವನು ಅವತ್ತಿನ ದಿವಸ ಪ್ರಧಾನವಾಗಿ ಮಾಡಬೇಕಾದಂತಹದ್ದು ವೃಷೋತ್ಸರ್ಗ ಅಂತ ಕರೀತಾರೆ. ಏನಿದು ವೃಷೋತ್ಸರ್ಗ ಅಂತ ಹೇಳಿದರೆ, ಒಂದು ಉತ್ತಮವಾದಂತಹ ಒಂದು ಎತ್ತು ದನ ಅದನ್ನ ತಗೊಂಡು ಬಂದು ಉತ್ತಮವಾದಂತಹ ಹಸುವಿನ ಜೊತೆ ಗೋ ಸಂತಾನ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಅವೆರಡಕ್ಕೂ ಕೂಡ ವಿಶೇಷವಾದ ರೀತಿಯಲ್ಲಿ ಗೋ ಸಂತಾನಾದಿಗಳಿಗೆ ಅವಕಾಶ ಮಾಡುವಂತೆ ಅವೆರಡನ್ನು ಸೇರುವಂತೆ ವ್ಯವಸ್ಥೆ ಮಾಡಿ ಕೊಡಬೇಕು. ಯಾವುದಕ್ಕೆ? ಎತ್ತಿಗೆ ಮತ್ತೆ ಹಸುವಿಗೆ. ಗೋವಿನ ಸಂತತಿ ಬೆಳೆಯಲಿ ಅಂತ ಅನುಸಂಧಾನ ಮಾಡ್ತಾ ಈ ರೀತಿ ಮಾಡಬೇಕು. ಇದಕ್ಕೆ ವೃಷೋತ್ಸರ್ಗ ಅಂತ ಕರೀತಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ಅದು ಬಹಳ ಕಷ್ಟ ಇದೆ. ಯಾಕೆ ಅಂದ್ರೆ ನಾವು ಎಂಥ ಗೋವುಗಳನ್ನ ತರಬೇಕು, ಎಂಥ ಎತ್ತನ್ನ ತಗೊಂಡು ಬರಬೇಕು, ಆ ಎತ್ತು ಮತ್ತೆ ಗೋವಿನ ಸಂಪರ್ಕ ಆದ ಮೇಲೆ ಆ ಎತ್ತನ್ನ ನಾವು ತಗೊಂಡು ಹೋಗಿ ಕಾಡಿಗೆ ಬಿಟ್ಟು ಬರಬೇಕು. ಅದನ್ನು ಮತ್ತೆ ಇನ್ಯಾರು ಆ ಎತ್ತಿನಿಂದ ಗಾಡಿಗೆ ಹಾಕಿದೆ, ಹೊಲ ಹುಳ್ಳಿಕ್ ಹಾಕಿದೆ, ಇವೆಲ್ಲ ಮಾಡೋ ಹಾಗಿಲ್ಲ. ಮತ್ತೆ ಏನಾದ್ರೂ ಆ ಎತ್ತನ್ನ ಹೊಲ ಹುಳ್ಳಿಕ್ ಹಾಕೋದು ಮಾಡೋದು ಇಂಥದ್ದು ಮಾಡಿದ್ರಂದ್ರೆ ಮೃತನಾದ ವ್ಯಕ್ತಿ ಮತ್ತೆ ಕರ್ತೃ ಅವರಿಬ್ಬರೂ ಕೂಡ ಸಾವಿರಾರು ವರ್ಷ ನರಕಕ್ಕೆ ಬೀಳಬೇಕಾಗತ್ತೆ ಅಂತ ಹೇಳ್ತಾರೆ. ಅದು ಜವಾಬ್ದಾರಿಯುತವಾದ ಕೆಲಸ. ನನ್ನ ಹತ್ರ ಹಣ ಇದೆ, ನಾನು ಮಾಡಿಬಿಡ್ತೀನಿ, ಅಥವಾ ನಾನು ಎಷ್ಟೋ ಕೊಟ್ಬಿಟ್ಟು ಮಾಡಿಬಿಡ್ತೀನಿ, ನನಗೆ ಇನ್ಯಾರೋ ಪರಿಚಯ ಇದ್ದಾರೆ, ಇದರಿಂದ ಆಗುವಂತಹ ಕೆಲಸಗಳಲ್ಲ ಯಾವೂ ಕೂಡ. ಇದಕ್ಕೆ ಶ್ರದ್ಧೆ ಇರಬೇಕು, ಅಷ್ಟೇ ಜವಾಬ್ದಾರಿ ಇರಬೇಕು, ಅಶುದ್ಧವಾದ ರೀತಿಯಲ್ಲಿ ಹೋಗಿ ಅದನ್ನು ತಗೊಂಡು ಬರಬೇಕು. ಅದಕ್ಕೂ ಮುಂಚಿತವಾಗಿ ಕೆಲವೆಲ್ಲ ಪೂಜಾ ಕೈಂಕರ್ಯಗಳು, ಹೋಮ ಹವನ ಎಲ್ಲ ಇರುತ್ತೆ ಅವತ್ತಿನ ದಿವಸ. ಅಲ್ಲಿ ಮಾಡಬೇಕಾದಂತಹದ್ದು ಒಂದೊಂದು 5 ಕಲಶಗಳನ್ನು ಇಟ್ಟು ಒಂದೊಂದು ಕಲಶದಲ್ಲೂ ಒಂದೊಂದು ರೀತಿಯಾದಂತಹ ನೀರನ್ನ ತುಂಬಿಸಿ ಒಂದೊಂದು ಕಲಶದಲ್ಲೂ ಒಬ್ಬೊಬ್ಬ ದೇವತೆಗಳನ್ನ, ವಿಷ್ಣುವನ್ನ, ವರುಣನನ್ನ, ಯಮನನ್ನ ಮತ್ತೆ ಬ್ರಹ್ಮದೇವರನ್ನ, ಹೀಗೆ ಅನೇಕ ರೀತಿಯಾಗಿ ಕಲಶ ಸ್ಥಾಪನಾದಿಗಳನ್ನು ಮಾಡಿಕೊಂಡು ನಂತರದಲ್ಲಿ ಈ ವೃಷೋತ್ಸರ್ಗಾದಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಆಗಲೇ ಹೇಳಿದ ಹಾಗೆ ಇದು ಬಹಳ ನಾವು ತಗೊಂಡು ಬಂದು ಮಾಡುವಂತಹದ್ದೆಲ್ಲ ಬಹಳ ಕಷ್ಟ ಇದೆ. ಕಡೆ ಪಕ್ಷ ಮಣ್ಣಿನಿಂದಲೇ ಅಲ್ಲೇ ಆಚಾರ್ಯರು ಎತ್ತಿನ ಪ್ರತಿಮೆಯನ್ನ ಮಾಡಿ ಮಂತ್ರಗಳ ಮುಖಾಂತರ ವೃಷೋತ್ಸರ್ಗಾದಿಗಳನ್ನ ಮಾಡುವಂತಹ ವ್ಯವಸ್ಥೆ ಇವತ್ತಿನ ಕಾಲಕ್ಕೆ ಬಂದಿದೆ. ಯಾಕಂದ್ರೆ ಅದು ಆದ್ಮೇಲೆ ಏನು ಕ್ರಮ ಹೇಳಿದ್ದಾರೆ ಆ ರೀತಿ ನಡ್ಕೊಳ್ಳೋದು ಇವತ್ತಿನ ಕಾಲಕ್ಕೆ ಅದು ಸ್ವಲ್ಪ ಕಷ್ಟ ಅಂತ ತಿಳಿದು ಹಾಗೆ ಮಂತ್ರಪೂರ್ವಕವಾಗಿ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿಬಿಡ್ತಾರೆ. ಇದೊಂದು 11ನೇ ದಿವಸ ಆಗಬೇಕಾದ ಪ್ರಮುಖವಾದ ಕೆಲಸಗಳಲ್ಲಿ ಇದು ಒಂದು. ಈ ವೃಷೋತ್ಸರ್ಗ ಅನ್ನೋದು ಸುಮಂಗಲಿಯರು ಮರಣ ಹೊಂದಿದಾಗ ಅವರಿಗೆ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ವ್ಯಾಸರು. ಏಕಾದಶನ್ಯ ವಿಧಿನ ವೃಷೋತ್ಸರ್ಗಂ ಸಮಾಚರೇ ಹೀನಾಂಗಂ ರೋಗಿಣಂ ಬಾಲಂ ತ್ಯಕ್ವಾ ಕುರ್ಯಾ ಸಲಕ್ಷಣಂ ಹೇಳ್ತಾ ಬರ್ತಾರೆ. ಹೇಗಿರಬೇಕು ಅದರ ಲಕ್ಷಣ ಹೇಳ್ತಾರೆ. ಎತ್ತಿನ ಲಕ್ಷಣ, ಗೋವಿನ ಲಕ್ಷಣ ಅವೆಲ್ಲ ಹೇಳಿ ಮಾಡ್ತಾರೆ. ಅದ್ಯಾವುದೂ ಕೂಡ ಮಾಡಲಿಕ್ಕೆ ಕಷ್ಟ ಅನ್ನೋ ಕಾರಣಕ್ಕೋಸ್ಕರನೇ ಅದನ್ನು ಮಂತ್ರಪೂರ್ವಕವಾಗಿ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋದು ಒಂದು ಪ್ರಧಾನವಾದ ಕೆಲಸ 11ನೇ ದಿವಸ. ಇನ್ನ ಅದು ಮುಗಿದ ಮೇಲೆ ಏವಂ ಕೃತ್ವಾ ವೃಷೋತ್ಸರ್ಗಂ ಕುರ್ಯಾತ್ ಶ್ರಾದ್ದಾನಿ ಷೋಡಶ ಸಪಿಂಡೀಕರಣಾದರ್ವಾ ತದಹಂ ಕಥಯಾಮಿತೆ. 11ನೇ ದಿವಸ ಇನ್ನೊಂದು ಆಗಬೇಕಾದ ಪ್ರಧಾನವಾದ ಕೆಲಸ ಯಾವುದು ಅಂದ್ರೆ, ನೋಡ್ರಿ, ಒಬ್ಬ ಮನುಷ್ಯ ಸತ್ತ ಮೇಲೆ ನಿಜವಾಗಲೂ ಅವನಿಗೆ ಪ್ರೇತತ್ವ ನಿವಾರಣೆ ಆಗಿ ಸದ್ಗತಿ ಪ್ರಾಪ್ತಿಯಾಗಲಿಕ್ಕೆ 48 ಪಿಂಡ ಪ್ರದಾನಗಳಾಗಬೇಕು, 48 ಶ್ರಾದ್ದಗಳಾಗಬೇಕು ಅಂತ ಅಭಿಪ್ರಾಯ. ಅದು ಯಾವ ಪ್ರಕಾರವಾಗಿ ಅಂದ್ರೆ, ಮಲಿನ ಷೋಡಶ, ಮಧ್ಯಮ ಷೋಡಶ, ಉತ್ತಮ ಷೋಡಶ ಅಂತ ಷೋಡಶತ್ರಯ ಅಂತ ಕರೀತಾರೆ. ಷೋಡಶತ್ರಯ ಶ್ರಾದ್ದಗಳು ಅಂತ ಒಟ್ಟು 48 ಬಾರಿ ಪಿಂಡ ಪ್ರದಾನ ಆಗತ್ತೆ ಒಂದು ವರ್ಷದ ಒಳಗೆ. ಅದು ಹೇಗೆ ಅಂದ್ರೆ ನೋಡ್ರಿ, 10 ದಿವಸ ಮೊದಲನೇ ದಿವಸದಿಂದ ಕರ್ಮ ಪ್ರಾರಂಭ ಮಾಡಿ 10ನೇ ದಿವಸದ ತನಕ ದಿನಕ್ಕೆ 1 ಪಿಂಡ ಅಂದ್ರೆ 10 ಪಿಂಡ ಆಯ್ತು. ಸತ್ತ ದಿವಸ ನಿನ್ನೆ ಹೇಳಿದೆ, ಸತ್ತ ಜಾಗದಲ್ಲಿ, ದ್ವಾರ ದೇಶದಲ್ಲಿ, ಮಾರ್ಗದ ಮಧ್ಯದಲ್ಲಿ, ಶವನ ಅಂದ್ರೆ ಚಿತೆಯ ಮೇಲೆ ಮಲಗಿಸಿದ ಮೇಲೆ ಅವನ ಕೈಯಲ್ಲಿ 2 ಪಿಂಡ, ಅಲ್ಲಿಗೆ 5 ಆಯ್ತು. ಅಸ್ಥಿ ಸಂಚಯನದ ಅರ್ಥವಾಗಿ 1 ಪಿಂಡ, 6 ಪಿಂಡ ಆಯ್ತು.
10 ದಿವಸಕ್ಕೆ ದಿನಕ್ಕೆ ಒಂದರಂತೆ 10 ಪಿಂಡ, ಈ 6 ಪಿಂಡ ಒಟ್ಟೆಷ್ಟಾಯ್ತು? 16 ಪಿಂಡ ಅಂತ ಆಯ್ತು. ಇದನ್ನೇ ಮಲಿನ ಷೋಡಶ ಅಂತ ಕರೀತಾರೆ. 10 ದಿವಸ ತನಕ ಮಾಡುವಂತಹ ಪಿಂಡ ಪ್ರದಾನಗಳು. ಇದನ್ನೇ ಸ್ಥಾನೇ ದ್ವಾರೆ ಅರ್ಧ ಮಾರ್ಗೇ ಚ ಚಿತಾಯಾಮ್ ಶವಹಸ್ತಕೆ ಅಸ್ಥಿ ಸಂಚಯನೇ ಷಷ್ಟೋ ದಶಪಿಂಡ ದಶಾನ್ಯಕಾಹ. ಇದಕ್ಕೇನಂತಾರೆ? ಮಲಿನಂ ಷೋಡಶಂಚ ಏತತ್. ಇನ್ನ ಅನ್ನಚ್ಚ ಷೋಡಶಂ ಮಧ್ಯೆ ದ್ವಿತೀಯಂ ಕಥಯಾಮಿತಿ. ಮಧ್ಯಮ ಷೋಡಶ, ಉತ್ತಮ ಷೋಡಶ ಅಂತ ಕರೀತಾರೆ. ಈ ಮಧ್ಯಮ ಷೋಡಶ ಯಾವತ್ತು ಮಾಡಬೇಕು ಅಂದ್ರೆ 11ನೇ ದಿವಸ ಮಾಡಬೇಕು. 11ನೇ ದಿವಸನೇ 16 ಪಿಂಡ ಪ್ರದಾನವನ್ನು ಅವತ್ತೇ ಮಾಡಿಸ್ತಾರೆ. ಯಾರ ಪ್ರೀತಿಗಾಗಿ ಅಂತ ಕೇಳಿದ್ರೆ, ಪ್ರಥಮಂ ವಿಷ್ಣವೇ ದಧ್ಯಾನ್, ದ್ವಿತೀಯಂ ಶ್ರೀ ಶಿವಾಯ ಚ ಯಮಾಯ ಪರಿವಾರಾಯ, ತೃತೀಯಂ ಪಿಂಡ ಮುಸ್ರಜೇತ್. 16 ಪಿಂಡಗಳು. ಮೊದಲನೇ ಪಿಂಡ ವಿಷ್ಣುವಿನ ಪ್ರೀತಿಗಾಗಿ, ಎರಡನೇದು ರುದ್ರದೇವರ ಪ್ರೀತಿಗಾಗಿ, ಮೂರನೇದು ಯಮಧರ್ಮರಾಜನ ಪ್ರೀತಿಗಾಗಿ, ನಾಲ್ಕನೇದು ಚಂದ್ರನಿಗಾಗಿ, ಐದನೇದು ಹವ್ಯವಾಹನನಾದಂತಹ ಅಗ್ನಿಗಾಗಿ, ಆರನೇದು ಕವ್ಯವಾಹನ ಮೂರ್ತಿಯಾದ ಅಗ್ನಿ, ಏಳನೇದು ಕಾಲನಿಗೆ ಕೊಡಬೇಕು, ಎಂಟನೇದು ರುದ್ರನ ಇನ್ನೊಂದು ರೂಪಕ್ಕೆ, 9ನೇದು ಪುರುಷನಿಗೆ, 10ನೇದು ಪ್ರೇತಕ್ಕೆ, 11ನೇದು ಮತ್ತೆ ಪುನಃ ಭಗವಂತನಿಗೆ, 12 ಬ್ರಹ್ಮಣೇ ದದ್ಯಾತ್, 12ನೇದು ಚತುರ್ಮುಖ ಬ್ರಹ್ಮದೇವರಿಗೆ, 13ನೇದು ಮತ್ತೆ ವಿಷ್ಣುವಿನ ಇನ್ನೊಂದು ರೂಪಕ್ಕೆ, 14ನೇದು ಮತ್ತೆ ಶಿವನಿಗೆ, 15ನ್ನ ಮತ್ತೆ ಪುನಃ ಯಮನಿಗೆ. ದದ್ಯಾತ್ ತತ್ ಪುರುಷ ಏವ ಪಿಂಡಂ ಷೋಡಶಕಂ ಕಘ. 16ನೇ ಪಿಂಡವನ್ನ ಮತ್ತೆ ಮಹಾಪುರುಷನಿಗೆ, ಇಷ್ಟು ಜನಕ್ಕೆ ಕೊಟ್ಟು ಮಧ್ಯಂ ಷೋಡಶಂ ಪ್ರಾಹುರೇತತ್ ತತ್ವವಿದೋ ಜನಾಹ. ಯಥಾರ್ಥವಾಗಿ ತಿಳಿದು ಬುದ್ಧಿವಂತರಾದವರು 11ನೇ ದಿವಸ ಮಧ್ಯಮ ಷೋಡಶವನ್ನು ಮಾಡ್ಕೊಳ್ಬೇಕು ಅಂತ ವ್ಯಾಸರು ನಮಗೆ ಆದೇಶ ಮಾಡ್ತಾ ಇದ್ದಾರೆ. ಇದಕ್ಕೆ ಮಧ್ಯಮ ಷೋಡಶ. ಅಲ್ಲಿಗೆ 16 + 16 32 ಪಿಂಡ ಆಯ್ತು. ಮತ್ತಿನ್ನೆಷ್ಟು ಉಳಿತು? 16 ಪಿಂಡ. ಇದು ಯಾವುದು ಅಂದ್ರೆ ನಾನು ಮೊದಲನೇ ದಿವಸ ಹೇಳಿದ್ನಲ್ಲ, ಯಾವುದು? 12 ಪ್ರತಿಮಾಸೇಶು, 12 ತಿಂಗಳಿಗೆ 12 ಶ್ರಾದ್ದ ಅಲ್ಲಿಡುವಂತಹ ಪಿಂಡ. ಪಾಕ್ಷಿಕಂ ಚ ತ್ರಿಪಾಕ್ಷಿಕಂ ನ್ಯೂನ ಷಾಣ್ಮಾಸಿಕಂ ಪಿಂಡಂ ದಧ್ಯಾನ್ ಊನಾಧಿಕಂ ತಥಾ. 12 ತಿಂಗಳಿಗೆ 12 ಪಿಂಡ, ಜೊತೆಯಲ್ಲಿ ಊನ ಮಾಸಿಕ, ತ್ರೈಪಾಕ್ಷಿಕ, ಊನ ಷಾಣ್ಮಾಸಿಕ, ಊನಾಬ್ಧಿಕ. 12 4 16. ಸೊ 32 + 16 ಎಷ್ಟಾಯ್ತು? 48 ಆಯ್ತು. ಉತ್ತಮಂ ಷೋಡಶಂ ಚೈತನ್ ಮಯಾತೆ ಪರಿಕೀರ್ತತಂ ಶ್ರಪಯಿತ್ವಾ ಚರಂ ತಾರಕ್ಷ್ಯ ಕುರ್ಯಾತ್ ಏಕಾದಶೇ ಹನಿ. 11ನೇ ದಿವಸ ಆಗಬೇಕಾದ ಪ್ರಧಾನವಾದ ಇನ್ನೊಂದು ಕೆಲಸದಲ್ಲಿ ಇದು ಒಂದು ಪ್ರಧಾನವಾದ ಕೆಲಸ. 40 ತಥೈವಾಷ್ಟೋ ಶ್ರಾದ್ದಂ ಪ್ರೇತತ್ವ ನಾಶನಂ. ಇವತ್ತಿನ ದಿವಸ 11ನೇ ದಿವಸ ಮಾಡುವ ಈ ಮಧ್ಯಮ ಷೋಡಶ ಶ್ರಾದ್ದಕ್ಕೆ ಅವರ ಪ್ರೇತತ್ವ ನಿವಾರಣೆ ಆಯಿತು. ಆ ಮಾಡಿದ್ರೆ ಮಾತ್ರನೇ ಯಸ್ಯ ಜಾತಂ ವಿಧಾನೇನ ಸಭವೇತ್ ಪಿತೃಪಂಕ್ತಿ ಭಾಗ್. ಅವರನ್ನ ಪಿತೃಗಳ ಪಂಕ್ತಿಯಲ್ಲಿ ಸೇರಿಸಲಿಕ್ಕೆ ಅವಕಾಶ ಉಂಟು. ಅದಿಲ್ಲ ಅಂದ್ರೆ ಅವರನ್ನ ಪಿತೃಗಳ ಪಂಕ್ತಿಗೆ ಸೇರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಪಿತೃಪಂಕ್ತಿಗೆ ಪ್ರವೇಶಕ್ಕೆ ಅರ್ಹ ಆಗಬೇಕು ಅಂದ್ರೆ ಷೋಡಶತ್ರಯ ಶ್ರಾದ್ದ ಆಗ್ಲಿಕ್ಕೆ ಬೇಕು ಅಂತ ಹೇಳ್ತಾರೆ. ಅದರಲ್ಲಿ 32 ಅವಾಗ ಆಗತ್ತೆ. ಇನ್ನು 16 ಮುಂದಿನ ತಿಂಗಳ ಶ್ರಾದ್ದಗಳಲ್ಲಿ ಆಗ್ತಾ ಬರುತ್ತೆ. ತಸ್ಮಾತ್ ಪುತ್ರೇಣ ಕರ್ತವ್ಯ ಪೂರ್ವಕವಾಗಿ ಇದಿಷ್ಟು ಕಾರ್ಯವನ್ನ ಮಾಡಬೇಕು. ಇದು 11ನೇ ದಿವಸ ಆಗಬೇಕಾದಂತಹ ಕೆಲಸ. ಇದಿಷ್ಟು ಮಾಡಿದ ಮೇಲೆ ಮುಂದಿನ ಪ್ರಧಾನವಾದ ಕೆಲಸ, ಅದು 12ನೇ ದಿನದ ಕೆಲಸ. ಅದ್ಯಾವುದು ಅಂದ್ರೆ ಸಪಿಂಡೀಕರಣ ಅಂತ. ಏನು ಸಪಿಂಡೀಕರಣ ಅಂತ ಹೇಳಿದ್ರೆ ಅದನ್ನೇ ಗರುಡದೇವರು ಪ್ರಶ್ನೆ ಮಾಡ್ತಾರೆ. ಸಪಿಂಡನ ವಿಧಿಂ ಬ್ರೂಹಿ ಸೂತಕಸ್ಯ ಚ ನಿರ್ಣಯಂ ಶಯ್ಯಾಪದಾನಾಂ ಸಾಮಗ್ರೀಂ ತೇಷಾಂಚ ಮಹಿಮಾ ಪ್ರಭೋ. ಸ್ವಾಮಿ, 12ನೇ ದಿವಸ ಸಪಿಂಡೀಕರಣವನ್ನ ಮಾಡದ ಹೊರತು ಶುದ್ಧಿ ಇಲ್ಲ ಅಂತ ಹೇಳ್ತಾ ಇದೀಯಾ, ಏನಾದ್ರ ವಿಷಯ? ದಯಮಾಡಿದ್ರ ಬಗ್ಗೆ ನನಗೆ ಉಪದೇಶ ಮಾಡು ಅಂತ ಕೇಳ್ಕೊಳ್ತಾರೆ. ಒಂದು ಸಪಿಂಡೀಕರಣದ ಬಗ್ಗೆ, ಶಯ್ಯಾದಾನ ಪದದಾನ ಅಂತ 2 ಪ್ರತ್ಯೇಕವಾದ ದಾನಗಳು. ಇದರ ಬಗ್ಗೆ ನನಗೆ ದಯಮಾಡಿ ತಿಳಿಸು ಅಂತಾರೆ. ಆಗಲಿ ಅಂತ ಭಗವಂತ ಹೇಳ್ತಾನೆ. ಭಗವಾನುವಾಚ ಶೃಣುತಾರಕ್ಷ್ಯ ಪ್ರವಕ್ಷ್ಯಾಮಿ ಸಾಪಿಂಡ್ಯಾದ ಅಖಿಲಾಂ ಕ್ರಿಯಾಂ ಪ್ರೇತನಾಮ ಪರಿತ್ಯಜ್ಯ ಯಯಾ ಪಿತೃಗಣೇ ವಿಷಯತು. ನಾನು ಮೊನ್ನೆ ಹೇಳಿದೆ, ಯಾರೇ ಮೃತರಾದರೂ ಅವ್ರನ್ನ ಪ್ರೇತ ಅನ್ನುವ ಹೆಸರಿನಿಂದಲೇ ಕರೆದು ಶ್ರಾದ್ದಾದಿ ಪಿಂಡ ಪ್ರದಾನಾದಿಗಳು ನಡೀತಾ ಇರುತ್ತೆ. ಆ ಪ್ರೇತ ಅನ್ನುವ ಹೆಸರು ಹೋಗಿ ಪಿತೃಗಳ ಗಣಕ್ಕೆ ಸೇರುವಂತಹ ಸಂದರ್ಭ ಯಾವುದು ಅಂದ್ರೆ ಅದೇ ಸಪಿಂಡೀಕರಣದ ಸಂದರ್ಭ. ಆ ಸಪಿಂಡೀಕರಣ ನಪಿಂಡೋ ಮಿಲಿತೋ ಯೇಷಾಂ ಪಿತಾಮಹ ಶಿವಾದಿಷು. ಏನ್ ಹಾಗಂದ್ರೆ ಅಂದ್ರೆ ಈಗ ನಮ್ಮ ತಂದೆಯವರು ಬದುಕಿರ್ತಾರೆ, ಅವರ ತಂದೆ ಶ್ರಾದ್ದ ಮಾಡಬೇಕಾದ್ರೆ ಪಿತೃ ಪಿತಾಮಹ ಪ್ರಪಿತಾಮಹ ಅಂದ್ರೆ ಅವರ ತಂದೆ, ಅವರ ತಾತ, ಅವರ ಮುತ್ತಾತನ್ ಮಾಡ್ತಿರ್ತಾರೆ. ಈಗ ನಮ್ಮ ತಂದೆ ಮೃತರಾದ ಮೇಲೆ ಏನ್ ವ್ಯವಸ್ಥೆ ಆಗತ್ತೆ ಅಂದ್ರೆ ಅವರ ಪ್ರಪಿತಾಮಹರು ಹೊರಟು ಬಿಡ್ತಾರೆ. ನಮಗೆ ಪಿತೃ ಪಿತಾಮಹ ಪ್ರಪಿತಾಮಹರು.
ಇವರು ಆ ಪಿತೃಗಣಗಳಿಗೆ ಸೇರ್ಬೇಕು ಅಂದ್ರೆ ಇವ್ರದ್ದು ಒಂದು ಪಿಂಡವನ್ನ ಇಟ್ಟು ಆ ಪಿಂಡವನ್ನ 3 ಭಾಗ ಮಾಡಿ ಅದನ್ನ ಅದರ ಜೊತೆ ಮೇಲನ ಮಾಡ್ತಾರೆ. ನ ಪಿಂಡೋ ಮಿಲಿತೋ ಯೇಷಾಂ, ಯಾರು ಪಿಂಡವನ್ನ ಮೇಲನ ಮಾಡೋದಿಲ್ವಾ, ಪಿತಾಮಹ ಶಿವಾದಿಶು, ಪಿತಾಮಹರ ಪಿಂಡದೊಂದಿಗೆ ಸೇರಿಸಲ್ಪಡೋದಿಲ್ವೋ, ನೋ ಉಪತಿಷ್ಠಂತಿ ದಾನಾನಿ ಪುತ್ರೈ ದತ್ಯಾನೇಕದ, ಅವನು ಮಾಡಿದ ಕರ್ಮ ದಾನ ಎಲ್ಲ ವ್ಯರ್ಥ ಆಗಿ ಹೋಗ್ಬಿಡತ್ತಂತೆ. ಹಾಗಾಗಿ ಸಪಿಂಡೀಕರಣ ಬಹಳ ಪ್ರಧಾನವಾಗಿ ಮಾಡಬೇಕು. ಅದರಿಂದ ಇಬ್ಬರಿಗೆ ಫಲ. ಏನು ಫಲ? ಮೃತನಾದ ವ್ಯಕ್ತಿ ಅವನ ಪ್ರೇತತ್ವ ನಿವಾರಣೆಯಾಗಿ ಪಿತೃಗಳ ಗಣಕ್ಕೆ ಸೇರ್ಕೊಳ್ತಾನೆ. ಮುಂದೆ ಮಾಡುವ ಪಾರ್ವಣ ವಿಧಿಯಿಂದ ಮಾಡುವ ಪ್ರತಿಯೊಂದು ಶ್ರಾದ್ದಕ್ಕೆ ಅವನಿಗೆ ಅಧಿಕಾರ ಉಂಟು. ಇದು ಮೃತನಾದ ವ್ಯಕ್ತಿಗೆ ಫಲ. ಕರ್ತೃವಿಗೆ ಎಲ್ಲಿ ತನಕ ಅವನು ಸಪಿಂಡೀಕರಣ ಮಾಡೋದಿಲ್ವೋ ಅಲ್ಲಿ ತನಕ ಅವನು ಯಾವ ಕರ್ಮಗಳಿಗೂ ಅವನಿಗೆ ಅಧಿಕಾರ ಹುಟ್ಟೋದಿಲ್ಲ, ಅವನಿಗೆ ಮೈಲಿಗೆನೇ ಹೋಗಲ್ಲ ಅಂತ ಹೇಳ್ತಾರೆ. ಅಶುದ್ಧೇ ಸ್ಯಾತ್ ಸದಾ ಪುತ್ರೋ ನ ಶುದ್ಧತಿ ಕದಾಚನ ಸೂತಕಂನ ನಿವರ್ತೇತ ಸಪಿಂಡೀಕರಣಂ ವಿನ. ಸಪಿಂಡೀಕರಣ ಆಗದ ಹೊರತು ಅವನು ಶುದ್ಧಿ ಆಗೋದೇ ಇಲ್ಲ. ಯಾವ ಕರ್ಮವೂ ಅವನಿಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಿತ್ಯ ಕರ್ಮದಿಂದಲೂ ಅವನು ವರ್ಜಿತನಾಗಬೇಕಾಗತ್ತೆ. ಹಾಗಾಗಿ ಸಪಿಂಡೀಕರಣವನ್ನ ಮಾಡ್ಲಿಕ್ಕೇ ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವತ್ ಮಾಡ್ಬೇಕು ಆಚಾರ್ಯ ಅದನ್ನ ಅಂತ ಕೇಳಿದ್ರೆ ಹೇಳ್ತಾರೆ ವ್ಯಾಸರು, ಅದು ಅಷ್ಟು ಪ್ರಮುಖವಾದಂತಹದ್ದು. ತಸ್ಮಾತ್ ಪುತ್ರೇಣ ಕರ್ತವ್ಯಂ ಸೂತಕಾಂತೆ, ಸೂತಕದ ಕಡೆಯಲ್ಲಿ ಸಪಿಂಡನವನ್ನ ಮಾಡಲೇಬೇಕು. ಮೈಲಿಗೆಯನ್ನ ಸೂತಕಾಂತಂ ಪ್ರಭಕ್ಷಾಮಿ, ಸೂತಕವನ್ನ ಕಳ್ಕೊಂಡ ಮೇಲೆ ಎನ್ನುವ ಶಬ್ದವನ್ನ ಆಡ್ತಾರೆ. ಈ ಶಬ್ದದಲ್ಲಿ ಹಿಡ್ಕೊಂಡು ಇಲ್ಲಿ ನಮಗೆ ಕೆಲವು ಅನೇಕ ಅಶೌಚ ನಿರ್ಣಯದ ಬಗ್ಗೆ ಹೇಳ್ತಾ ಬರ್ತಾರೆ. ಸಮಯ ಇಲ್ಲ ಅಂತ ಇಟ್ಕೊಳ್ರಿ. ಅನೇಕ ಒಟ್ಟಾರೆ ಹೇಳಬೇಕು ಅಂದ್ರೆ ಬ್ರಾಹ್ಮಣಸ್ತು ದಶಾಹೇನ, ಬ್ರಾಹ್ಮಣ ವರ್ಣದವರಿಗೆ 10 ದಿವಸ, ಮುಂದಿನ ತ್ರೈವರ್ಣಕರಿಗೆ ಕ್ಷತ್ರಿಯರಿಗೆ ಮತ್ತು ವೈಶ್ಯರಿಗೆ ಇತರರಿಗೆಲ್ಲರಿಗೂ ಕೂಡ 12 ದಿವಸ ಕ್ಷತ್ರಿಯರಿಗೆ, ವೈಶ್ಯರಿಗೆ 15 ದಿವಸ, ಮುಂದಿನ ಇವರಿಗೆಲ್ಲ ಮಾಸೇನ ಶುದ್ಧತಿ 1 ತಿಂಗಳು, ಹೀಗೆ ಇಷ್ಟು ದಿವಸ ಅವರಿಗೆ ಸೂತಕ ಅಶೌಚ ಇರುತ್ತೆ ಅಂತ ಹೇಳ್ತಾರೆ, ಮೃತಾಶೌಚ. ಅದಾದ ಮೇಲೆ ಅವರು ಶುದ್ಧರಾಗ್ತಾರೆ. ಆ ಶುದ್ಧ ಮಾಡಿಕೊಂಡ ಮೇಲೆ ಅವರು ಸಪಿಂಡೀಕರಣವನ್ನ ಮಾಡಬೇಕು. ಸಪಿಂಡೀಕರಣವನ್ನ ಯಾವಾಗ ಮಾಡಬೇಕು ಅಂತ ಕೇಳಿದ್ರೆ ದ್ವಾದಶಾಹೇ ತ್ರಿಪಕ್ಷೇವ ಷಣ್ಮಾಸೆ ವತ್ಸರೇಪಿವ ಸಪಿಂಡೀಕರಣಂ ಪ್ರೋಕ್ತಂ ಮುನಿಭಿಃ ತತ್ವದರ್ಶಿಭಿಃ. 12ನೇ ದಿವಸ ತ್ರಿಪಕ್ಷೆ 45ನೇ ದಿವಸ, ಷಣ್ಮಾಸೆ 6ನೇ ತಿಂಗಳು, ವತ್ಸರೇಪಿವ 1 ವರ್ಷಕ್ಕೆ, ಇಷ್ಟೂ ದಿವಸಗಳು ಕೂಡ ನಮಗೆ ಅವಕಾಶ ಇದೆ ಸಪಿಂಡೀಕರಣ ಮಾಡಲಿಕ್ಕೆ. ಇದನ್ನ ಯಾರು ಹೇಳ್ತಾರೆ? ಮುನಿಭಿಃ ತತ್ವದರ್ಶಿಭಿಃ. ಅನೇಕ ಜನ ಜ್ಞಾನಿಗಳು ತತ್ವವನ್ನು ಚೆನ್ನಾಗಿ ತಿಳಿದಂತಹವರು ಇದನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿ ದೇವರು ಹೇಳ್ತಾನೆ ಮುಂದಕ್ಕೆ, ಮಯಾತು ಪ್ರೋಚ್ಯತೆ ತಾರಕ್ಷ, ನಾನೊಂದು ಮಾತು ಹೇಳ್ತೀನಿ ಕೇಳು ಗರುಡ ಅಂತ ಹೇಳಿ ಗರುಡ ದೇವರನ್ನ ಕುರಿತು ಹೇಳ್ತಾನೆ. ನಾನೇನೋ ಮಾತು ಹೇಳ್ತೀನಿ ಅಂತ ಹೇಳಿ ನನಗಿಷ್ಟ ಅಂತ ಹೇಳಲ್ಲ, ದೇವರು ಹೇಳೋ ಮಾತಿದು. ಶಾಸ್ತ್ರ ಧರ್ಮಾನುಸಾರತಃ, ಅವನ ಬಾಯಲ್ಲಿ ಬಂದಿದ್ದೇ ಶಾಸ್ತ್ರ, ಅದೇ ಧರ್ಮ. ಅದನ್ನೂ ಬಿಟ್ಟು ದೇವರು ಹೇಳ್ತಾನೆ ಶಾಸ್ತ್ರಕ್ಕೆ ಧರ್ಮಕ್ಕೆ ಅನುಸಾರವಾಗಿ ಒಂದು ಮಾತು ಹೇಳ್ತೀನಿ. ಚತುರ್ಗುಣಾಮೇವ ವರ್ಣಾನ, 4 ವರ್ಣದವರು ಕೂಡ ಸಪಿಂಡೀಕರಣ ಮಾಡಲಿಕ್ಕೆ ದ್ವಾದಶಾಹೇ ಸಪಿಂಡನಂ, ಅದೇ ಪ್ರಶಸ್ತವಾದ ಸಮಯ 12ನೇ ದಿವಸವೇ ಸಪಿಂಡೀಕರಣವನ್ನ ಮಾಡಬೇಕು. ಮತ್ತೆ ಈ ವರ್ಷ 6ನೇ ತಿಂಗಳು 45ನೇ ದಿವಸ ಇತ್ಯಾದಿಗಳಿಗೆಲ್ಲ ಕೃತತ್ರೇತ ದ್ವಾಪರದವರಿಗೆ ಒಂದು ವೇಳೆ ನಡೆಯುತ್ತೆ. ಆದರೆ ಅನಂತ್ಯಾತ್ ಕಲಿಧರ್ಮಾಣ ಪುಂಸಾಂ ಚೈವಾಯುಷಕ್ಷಯಾತ್ ಅಸ್ಥಿರತ್ವಾತ್ ಶರೀರಸ್ಯ ದ್ವಾದಶಾಹೇ ಪ್ರಶಸ್ಯತೆ. ಕಲಿಯುಗದಲ್ಲಿ ವಾಸ ಮಾಡೋರಿಗೆ ಆರೋಗ್ಯ ಕಮ್ಮಿ, ಆಯುಷ್ಯ ಕಮ್ಮಿ, ಇವೆಲ್ಲ ದೀಕ್ಷಾ ನಿಷ್ಠೆ ಇವೆಲ್ಲ ಕಮ್ಮಿ ಇರೋದ್ರಿಂದ 12ನೇ ದಿವಸವೇ ಪ್ರಶಸ್ತವಾಗಿರುತ್ತೆ. ಇದೇ ನನ್ನ ಅಭಿಪ್ರಾಯ ಅಂತ ಭಗವಂತ ಗರುಡ ದೇವರನ್ನ ಕುರಿತು ಹೇಳ್ತಾನೆ. ಹಾಗಾಗಿ 12ನೇ ದಿವಸವೇ ಸಪಿಂಡೀಕರಣವನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ ಸಪಿಂಡೀಕರಣ ಆಗದ ಹೊರತು ಏನೇನು ಆಗೋದಿಲ್ಲ ಅಂತ ಹೇಳಿದ್ರೆ ವ್ರತಬಂಧವ ಉತ್ಸವಾದೀನಿ ವ್ರತಸ್ಯ ಉದ್ಯಾಪನಾನಿ ಚ ವಿವಾಹಾದಿ ಭವೇನ್ನೈವ ಮೃತೇಚ ಗೃಹಮೇಧಿನಿ. ಯಾವುದೇ ರೀತಿಯಾದಂತಹ ಸಪಿಂಡೀಕರಣ ಆಗುವ ತನಕ ಇದ್ಯಾವುದು ಬರೋದಿಲ್ಲ. ಅದ್ಯಾವುದು ಅಂದ್ರೆ ವ್ರತಗಳು, ಯಜ್ಞಯಾಗಾದಿಗಳು, ಉದ್ಯಾಪನಾದಿಗಳು, ಪ್ರಧಾನವಾಗಿ ಉಪನಯನ, ವಿವಾಹಾದಿ ಸಂಸ್ಕಾರಗಳು ಇದ್ಯಾವುದು ಬರೋದಿಲ್ಲ. ಭಿಕ್ಷು ಭಿಕ್ಷಾಂ ನ ಗೃಹಾತಿ, ಅವರು ಯತಿಗಳಿಗೆ ಭಿಕ್ಷೆ ಮಾಡಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹೀಗೆ ಅನೇಕ ಧರ್ಮಗಳನ್ನ ಅರ್ಥಾತ್ ಕಾರ್ಯಗಳನ್ನ ನಾವು ತ್ಯಾಗ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅದ್ಯಾವುದು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಅದಕ್ಕೋಸ್ಕರನೇ ಕರ್ಮಲೋಪ ಪ್ರತ್ಯವಾಹಿ ಭವೇಸ್ಯ ಸಪಿಂಡನಂ ನಿರಗ್ನಿಕಃ ಸಾಗ್ನಿಕೋವ ದ್ವಾದಶಾಹೇ ಸಮಾಚರೇ. ಅವನು ನಿರಗ್ನಿಕನಾಗಿರ್ಲಿ ಅಥವಾ ಸಾಗ್ನಿಕನಾಗಿ ಉಪಾಸನಾದಿಗಳನ್ನು ಮಾಡುವ ಸಾಗ್ನಿಕನಾಗಿರಲಿ, ಯಾರೇ ಆದರೂ ಕೂಡ 12ನೇ ದಿವಸವೇ ಮಾಡುವುದು ಬಹಳ ವಿಶೇಷವಾದಂತಹ ಪುಣ್ಯಕರ.
ಅದನ್ನ ಹೇಗ್ ಮಾಡಬೇಕು ಅಂದ್ರೆ ಯತ್ಫಲಂ ಸರ್ವತೀರ್ಥೇಶು ಸರ್ವಯಜ್ಞೇಶು ಯತ್ಫಲಂ, ಎಲ್ಲ ಯಜ್ಞಗಳ ಮಾಡಿದ ಫಲ ಸಪಿಂಡೀಕರಣದಿಂದ ಕೊಡ್ತಾನಂತ ಭಗವಂತ. ಸ್ನಾತ್ವಾ ಮೃತಸ್ಥಾನೆ ಗೋಮಯ್ಯನ ಉಪಲೇಪಿತೆ, ಸ್ನಾನಾದಿಗಳನ್ನು ಮಾಡಿಕೊಂಡು ಬಂದು, ವಾಸ್ತವಿಕವಾಗಿ ಹೇಳ್ತಾರೆ ಮೃತವಾದ ಸ್ಥಾನ, ಮೃತಸ್ಥಾನ ಯಾವುದಿರುತ್ತಲ್ಲ ಅಲ್ಲೇ ಅಂತ ಹೇಳ್ತಾರೆ. ಅದು ಇವತ್ತಿನ ಕಾಲಕ್ಕೆ ಯಾವ್ದಾದ್ರು ಶುದ್ಧವಾದ ಜಾಗದಲ್ಲಾದರೂ ಕೂಡ ಆ ಗೋಮಯದಿಂದ ಮಂಡಲವನ್ನ ಮಾಡಿಕೊಂಡು ಅಲ್ಲಿ ಪ್ರಧಾನವಾಗಿ ಮೊಟ್ಟ ಮೊದಲು ಆದ್ಯ ಅರ್ಘ್ಯ ಆಚಮನೀಯಾದ್ಯೈ ವಿಶ್ವೇ ದೇವಾಂಶ ಪೂಜೆಯೇ, ವಿಶ್ವೇ ದೇವತೆಗಳ ಆರಾಧನೆ ಆಗಬೇಕು ಅಂತ ಹೇಳ್ತಾರೆ. ಯಾರೀ ವಿಶ್ವೇ ದೇವತೆಗಳು ಅಂತ ಕೇಳಿದರೆ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು. ಅವರ ಅವತಾರ ಮಾಡಿದ ಮೇಲೆ ಯಾರವರು ಅಂದ್ರೆ ಸತ್ಯ, ವಸು, ಕ್ರತು, ದಕ್ಷ, ಧೂರಿ, ಲೋಚನ, ಪುರೂರವ, ಆರ್ದ್ರವ, ಕಾಲ, ಯಮ, ಈ ರೀತಿಯಾಗಿ ಅನೇಕರು ವಿಶ್ವೇ ದೇವತೆಗಳಿದ್ದಾರೆ. ಇವರೆಲ್ಲ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು. ಇವರಿಗೆ ಬ್ರಹ್ಮದೇವರ ಒಂದು ವರ, ಯಾವುದೇ ಯಜ್ಞಗಳನ್ನ ಮಾಡಬೇಕಾದಾಗ ಆ ಯಜ್ಞದಲ್ಲಿ ನಿಮ್ಮ ಸ್ಮರಣೆ, ನಿಮ್ಮ ಪೂಜೆ ಆದರೆ ಮಾತ್ರ ಆ ಯಜ್ಞ ಸಾಫಲ್ಯಗೊಳ್ಳುತ್ತೆ. ನಿಮ್ಮ ಸ್ಮರಣೆ ಇಲ್ಲದೆ ಮಾಡುವ ಯಜ್ಞ ಅದು ನಿಷ್ಫಲ ಅಂತ ಹೇಳಿ ಬ್ರಹ್ಮದೇವರು ವಿಶ್ವೇ ದೇವತೆಗಳಿಗೆ ವರ ಕೊಡ್ತಾರೆ. ಆ ವರಕ್ಕನುಗುಣವಾಗಿ ನಾವು ಹವ್ಯ ಅಥವಾ ಕವ್ಯ ದೇವತೆಗಳನ್ನ ಮಾಡುವ ಕುರಿತು ಮಾಡುವ ಯಜ್ಞವಾಗಿರಬಹುದು, ಪಿತೃದೇವತೆಗಳನ್ನ ಅಥವಾ ಪಿತೃಗಳನ್ನ ಕುರಿತು ಮಾಡುವ ಯಜ್ಞ ಆಗಿರಬಹುದು, ಎಲ್ಲದರಲ್ಲೂ ವಿಶ್ವೇ ದೇವತೆಗಳ ಸ್ಮರಣೆ ಆಗ್ಲಿಕ್ಕೆ ಬೇಕು. ಯಾವ ಯಾವ ಕಾಲಕ್ಕೆ ಯಾರ್ಯಾರನ್ನ ಅಂತ ನಾವು ತಿಳ್ಕೊಳ್ಬೇಕು. ಅವರಿಬ್ರು ಯಾವಾಗ್ಲೂ ಜೊತೆ ಜೊತೆಯಲ್ಲಿ ಇರ್ತಾರೆ. ಯಾರ್ಯಾರು ಸತ್ಯ, ವಸು ಇವರಿಬ್ಬರನ್ನ ಮಾಡುವ ಈ ಪೌಮಾನ ಹೋಮ, ಧನ್ವಂತರಿ ಇತ್ಯಾದಿ ಹೋಮ ಹವನಗಳು ಮಾಡ್ತಿರ್ತೀವಲ್ಲ, ಇಂಥ ಸಂದರ್ಭದಲ್ಲೆಲ್ಲ ನಾಂದಿ ಶ್ರಾದ್ದ ಅಂತ ಮಾಡ್ತಾರೆ. ಅದರ ನಿಜವಾದ ಹೆಸರು ನಾಂದಿ ಶ್ರಾದ್ದನೆ, ನಾವದನ್ನ ನಾಂದಿ ಸಮಾರಾಧನೆ ಅಂತ ಕರಿತೀವಿ. ಒಂದು ವಾಡಿಕೆ ಬಂದಿದೆ. ಯಾಕಂದ್ರೆ ವಿವಾಹದಲ್ಲಿ ಉಪನಯನದಲ್ಲೆಲ್ಲ ಶ್ರಾದ್ದ ಅಂತ ಹೆಸರು ಹೇಳಬಾರದು ಅನ್ನೋ ಒಂದು ತಪ್ಪು ತಿಳುವಳಿಕೆ ನಮ್ಮಲ್ಲಿ. ಶ್ರಾದ್ದ ಅಂದ್ರೆ ಶ್ರದ್ಧೆಯಿಂದ ಮಾಡಬೇಕು ಅನ್ನೋದ್ರ ಕಡೆ ಗಮನ ಹೊರಟೋಯ್ತು ನಮಗೆ. ಶ್ರಾದ್ದ ಅಂದ್ರೆ ಅದೊಂದು ಕೆಟ್ಟ ಕೆಲಸ, ಅಮಂಗಳಕರವಾದಂತಹದ್ದು, ಅದನ್ನ ಮಂಗಳ ಕಾರ್ಯದಲ್ಲಿ ಉಪಯೋಗಿಸಬಾರದು, ಶಬ್ದವೂ ಉಪಯೋಗಿಸಬಾರದು ಅನ್ನೋಷ್ಟರ ಮಟ್ಟಿಗೆ ಮೌಢ್ಯತೆಯಲ್ಲಿ ನಾವು ಬದುಕ್ತಾ ಇದೀವಿ. ಹಾಗೆ ಮಾಡ್ಕೊಳ್ಬಾರ್ದು. ನೀವು ಮದುವೆ ಮಾಡ್ತಾ ಇದ್ರು ಕೂಡ ನಾಂದಿ ಸಮಾರಾಧನೆ, ನಾಂದಿ ಸಮಾರಾಧನೆ ಅನ್ನೋದು ಬಹಳ ದೊಡ್ಡ ತಪ್ಪು ಅಂತಲ್ಲ, ನಾಂದಿ ಶ್ರಾದ್ದ ಅಂತ ಕರಿಬಾರದು ಅಂತ ತಿಳ್ಕೊಂಡು ಸಮಾರಾಧನೆ ಅಂತಾರಲ್ಲ ಅದು ತಪ್ಪು. ನಾಂದಿ ಶ್ರಾದ್ದ ಅಂತಲೇ ಕರಿಬೇಕು. ಹಾಗಾಗಿ ಈ ರೀತಿ ಸಂಸ್ಕಾರಗಳಲ್ಲಿ, ಹೋಮ ಹವನಗಳಲ್ಲಿ ನಾಂದಿ ಶ್ರಾದ್ದ ಅಂತ ನಾವೇನ್ ಮಾಡ್ತೀವಲ್ಲ, ಆ ಮಾಡ್ಬೇಕಾದ್ರೆ ಅಲ್ಲಿ ಹೇಳುವ ಇಬ್ಬರು ವಿಶ್ವೇ ದೇವತೆಗಳು ಯಾರು ಅಂದ್ರೆ ಸತ್ಯ ಮತ್ತೆ ವಸು. ಇನ್ನ ಕ್ರತು ಮತ್ತೆ ದಕ್ಷ ಅಂತ ಇವರನ್ನ ದೊಡ್ಡ ದೊಡ್ಡ ಯಾಗಗಳು ಮಾಡಬೇಕಾದಾಗ, ಆಮೇಲೆ ಈ ಸ್ತ್ರೀಯರ ಸೀಮಂತ ಸಂಸ್ಕಾರ ಮಾಡ್ತಾರಲ್ಲ ಅಂಥ ಸಂಸ್ಕಾರದಲ್ಲೆಲ್ಲ ಕ್ರತು ಮತ್ತೆ ದಕ್ಷ ಇವರಿಬ್ಬರ ಆರಾಧನೆ ಆಗುತ್ತೆ. ಇನ್ನ ಪುರೂರವ, ಆರ್ದ್ರವ ಅಂತ ಇವರಿಬ್ಬರು ವಿಶ್ವೇ ದೇವತೆಗಳ ಆರಾಧನೆ ಪಿತೃಕಾರ್ಯದಲ್ಲಿ. ನೋಡ್ರಿ, ಪಿತೃಕಾರ್ಯದಲ್ಲೂ ವಿಶ್ವೇ ದೇವತೆಗಳ ಆರಾಧನೆ ಆಗ್ಬೇಕು. ಸಾಂವತ್ಸರಿಕ ಶ್ರಾದ್ದ, ವರ್ಷ ವರ್ಷ ಮಾಡುವ ಶ್ರಾದ್ದದಲ್ಲಿ ಪುರೂರವ, ಆರ್ದ್ರವ ಅಂತ ಇಬ್ಬರು, ಇವರಿಬ್ಬರನ್ನ ಆರಾಧನೆ ಮಾಡಬೇಕಾದಾಗ್ಲೇನೆ ನಾವು ಏನ್ ಹೇಳ್ತೀವಿ, 2 ದರ್ಬೆ ಹಾಕ್ರಿ, 2 ಮಂಡಲ ಮಾಡ್ಕೊಳ್ರಿ, 2 ದೊನ್ನೆ ಬೋರ್ಲ್ ಹಾಕ್ರಿ, 2 ದಕ್ಷಿಣೆ ಕೊಡ್ರಿ ಅಂತ ಹೇಳ್ತಿರ್ತಾರೆ. ಒಂದ್ ಕಡೆ 3, ಒಂದ್ ಕಡೆ 2 ಮಾಡಿಸ್ತಿರ್ತಾರೆ. ಈ 2 ಮಾಡಿಸೋ ಜಾಗದಲ್ಲಿ ಯಾರಿರ್ತಾರೆ? ವಿಶ್ವೇ ದೇವತೆಗಳಿರ್ತಾರೆ, ಪುರೂರವ ಮತ್ತೆ ಆರ್ದ್ರವ ಅಂತ. ಅವರಿಗೋಸ್ಕರ ಮಾಡಬೇಕಾದಾಗ ಸವ್ಯದಿಂದ 2 ನಾವು ಮಾಡ್ತೀವಿ. ಇನ್ನ ಧೂರಿ ಮತ್ತೆ ಲೋಚನ, ಸಾಂವತ್ಸರಿಕ ಶ್ರಾದ್ದಗಳನ್ನ ಬಿಟ್ಟು ತೀರ್ಥ ಶ್ರಾದ್ದ, ಈ ಮಹಾಲಯ, ಇವಾಗೇನು ಮಹಾಲಯ ಶ್ರಾದ್ದ ಪಕ್ಷ ಮಾಸದಲ್ಲಿ ಮಾಡ್ತೀವಲ್ಲ ಶ್ರಾದ್ದ, ಈ ಶ್ರಾದ್ದಗಳಲ್ಲೂ ಧೂರಿ ಮತ್ತೆ ಲೋಚನ ಅಂತ ಇಬ್ಬರು ವಿಶ್ವೇ ದೇವತೆಗಳು, ಇವರ ಆರಾಧನೆ ಆಗಬೇಕು. ಇನ್ನ ಕಾಲ ಮತ್ತೆ ಯಮ ಅಂತಿದ್ದಾರೆ. ಇವ್ರದ್ದು ಈ 10 ದಿವಸ ಕರ್ಮ ಮಾಡ್ತಿರ್ತಾರಲ್ಲ, ಆ ಕರ್ಮದ ಕಾಲದಲ್ಲಿ ಅಲ್ಲಿ ವಿಶ್ವೇ ದೇವತೆಗಳ ಸ್ಮರಣೆ, ಅದು ಯಾರು ಅಂದ್ರೆ ಕಾಲ ಮತ್ತೆ ಯಮ ಅಂತ ಹೇಳಿ ಅವರನ್ನ ಆರಾಧನೆ ಮಾಡಬೇಕು. ಹೀಗೆ ಈ ವಿಶ್ವೇ ದೇವತೆಗಳನ್ನ ಸಪಿಂಡೀಕರಣದ ದಿವಸವೂ ಕೂಡ ಅವರ ಆರಾಧನೆಯನ್ನ ಮಾಡಿ, ತದಾ ಮಾತೃಕ ಶ್ರಾದ್ದೇಪಿ ಕುರ್ಯಾತ್ ಪೈತೃಕವದ್ ವಿಧಿ ಯದ್ವಾಮಯಿ ಮಹಾಲಕ್ಷ್ಮ್ಯಾಂತಯೋ ಪಿಂಡಂ ಚ ಮೇಲಯೇತ್ ಅಂತ ಹೇಳಿ ಅಲ್ಲಿ ಪಿಂಡವನ್ನ ಮಾಡಿ ಮೇಲನವನ್ನ ಮಾಡಬೇಕು. ಒಂದು ಬಂಗಾರದ ಶಲಾಕೆ ಅಂತ ಹೇಳ್ತಾರೆ, ಕಡ್ಡಿ, ಅದನ್ನ ಮಾಡಿಕೊಂಡು ಅಲ್ಲಿ ಪಿಂಡವನ್ನ 3 ಭಾಗ ಮಾಡಿ ಅಲ್ಲಿ ಆಚಾರ್ಯರ ಕರ್ಮ ಪ್ರಕಾರವಾಗಿ ತಿಳಿಸ್ತಾರೆ. ಅವ್ರು ಹೇಳಿದ ಪ್ರಕಾರವಾಗಿ ಅದನ್ನ ಮೇಲನ ಮಾಡಿದ ಮೇಲೆ ಅದು ಸಪಿಂಡೀಕರಣ ಆಯಿತು ಅಂತ ತಿಳಿಬೇಕಾಗತ್ತೆ ನಾವು. ಹೀಗೆ ಸಪಿಂಡೀಕರಣದ ವಿಧಿ ಹೀಗೆ ಕೃತ್ವ ಸಪಿಂಡನಂ ತಾರಕ್ಷ ಪ್ರಕುರ್ಯಾತ್ ಪಿತೃತರ್ಪಣಂ ಉದಾಹರೇತ್ ಸ್ವಧಾಕಾರಂ ವೇದಮಂತ್ರೈ ಸಮನ್ವಿತಂ. ಅಲ್ಲಿ ತನಕ 10 ದಿವಸಗಳ ತನಕ ಅಮಂತ್ರಕವಾಗಿ, 11ನೇ ದಿವಸದಿಂದ ಸಮಂತ್ರಕವಾಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿ, ಅವತ್ತಾದ ಮೇಲೆ ಅಲ್ಲಿ ತನಕ ಅವರಿಗೆ ಪಿತೃ ತರ್ಪಣ ಅನ್ನೋದಿರೋದಿಲ್ಲ. ಅವತ್ತಿನ ದಿವಸ ಕೊಡುವ ತರ್ಪಣ ಬೇರೆ, ವರ್ಷ ಆದ ಮೇಲೆ ಕೊಡುವ ಶ್ರಾದ್ದಾಂಗ ತರ್ಪಣ ಬೇರೆ. ಅವತ್ತಿನ ದಿವಸ ಒಂದು ತರ್ಪಣ ಇರುತ್ತೆ. ಆ ತರ್ಪಣಗಳನ್ನ
ಕೊಟ್ಟು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅದಾದ ಮೇಲೆ ಅವತ್ತಿನ ದಿವಸ ಅನೇಕರಿಗೆ ಭೋಜನವನ್ನ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಗೋಗ್ರಾಸಾದಿಗಳನ್ನ ಮಾಡಿ ಭೋಜನವನ್ನ ಮಾಡಿಸ್ಬೇಕು ಅಂತ ಇದು ಒಂದು ರೀತಿಯಾದಂತಹದ್ದು. ಇದು 12ನೇ ದಿವಸ ಮಾಡಬೇಕಾದದ್ದು. ಇನ್ನೊಂದು ಇಲ್ಲಿ ಇರ್ಲಿ, ಅದು ದೇಶಾಚಾರ ಪದ್ಧತಿ, ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಸಪಿಂಡೀಕರಣದ ದಿವಸವೇ ಅವತ್ತೇ ಮೊದಲನೇ ಮಾಸಿಕ ಶ್ರಾದ್ದ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಇನ್ನೊಂದು 13ನೇ ದಿವಸ ಮಾಡಬೇಕಾದ ಕೆಲಸವನ್ನು ಕೂಡ 12ನೇ ದಿವಸವೇ ಮತ್ತೆ ಸ್ನಾನ ಇತ್ಯಾದಿಗಳನ್ನು ಮಾಡಿ ಪುಣ್ಯಾಹಾದಿ ಕರ್ಮಗಳನ್ನು ಮಾಡಿಕೊಂಡು ಮತ್ತೆ ಅವತ್ತಿನ ದಿವಸವೇ ಮಾಡುತ್ತಾರೆ. ಅದು ಅನಿವಾರ್ಯ ಪಕ್ಷದಲ್ಲಿ ಮಾತ್ರ. ನಿಜವಾಗಲೂ ಹೇಳಬೇಕು ಅಂದ್ರೆ 12ನೇ ದಿವಸ ಇಷ್ಟು ಮಾಡಿದ ಮೇಲೆ ಅವತ್ತು ಮಾಡಬೇಕಾದ ಇನ್ನೊಂದು ಕೆಲಸ ಏನು ಅಂದ್ರೆ ಅವತ್ತು ದಾನಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಇದು ಅವತ್ತಿನ ದಿವಸ, ಅದು ಪ್ರಧಾನವಾಗಿ 12ನೇ ದಿವಸ. 13ನೇ ದಿವಸವೂ ಕೊಡಬಹುದು ಅಂತ ಕೆಲವು ವಾಕ್ಯಗಳು ಆಗಿರೋದ್ರಿಂದ ಅದನ್ನು ಇವತ್ತು 13ನೇ ದಿವಸ ಕೊಡುವ ಪದ್ಧತಿ ಚಾಲ್ತಿಯಲ್ಲಿದೆ. ಆದ್ರೆ 12ನೇ ದಿವಸ ಮಾಡಿದ್ರೆ ವಿಶೇಷ. ಅದರಲ್ಲಿ ಪ್ರಧಾನವಾದ ದಾನ ಯಾವುದು ಅಂತ ಹೇಳಿದ್ರೆ, ಎಲ್ಲವೂ ಪ್ರಧಾನವೇ, ಅದರಲ್ಲಿ ವಿಶೇಷವಾಗಿ ಹೇಳೋದು ಯಾವುದು ಅಂದ್ರೆ ತಸ್ಮಾತ್ ಶಯ್ಯಾ ಪ್ರದಾತವ್ಯ ಮರಣೆ ಜೀವತೆ ಪಿವ ಶಯ್ಯಾದಾನಂ ಪ್ರಶಂಸಂತಿ ಸರ್ವೇ ದೇವ ಸವಾಸವಾಹ. ಅವತ್ತು ಶಯ್ಯಾದಾನವನ್ನ ಮಾಡಬೇಕು ಅಂತ ಹೇಳ್ತಾರೆ. ಶಯ್ಯಾದಾನ ಮಾಡಬೇಕು ಅಂದ್ರೆ ಕ್ರಮ ಬಹಳ ವಿಸ್ತಾರ ಮಾಡಿ ಹೇಳ್ತಾರೆ ಗರುಡ ಪುರಾಣದಲ್ಲಿ. ಆ ಮಂಚವನ್ನ ತಯಾರು ಮಾಡುವ ಮಂಚ ಕೊಡಬೇಕಂತೆ. ಆ ಮಂಚವನ್ನ ತಯಾರು ಮಾಡುವ ಗಟ್ಟಿ ಮರದಿಂದ ಮಾಡ್ಬೇಕಾದ್ರೆ ಸಾರುದಾರುಮಯೀಂ ರಮ್ಯಾಂ ಸುಚಿತ್ರೈಶ್ಚಿತ್ರತಾಂ ದೃಢಾಂ ಪಟ್ಟಸೂತ್ರೈರ್ ವಿತನಿತಾಂ ಹೇಮ ಪ್ರತ್ಯೇರ್ ಅಲಂಕೃತಾಂ. ಒಂದು ಗಟ್ಟಿಯಾದ ಮರದಿಂದ ಗಟ್ಟಿಯಾಗಿ ಒಂದು ಮಂಚವನ್ನ ತಯಾರಿಸ್ಬೇಕು. ಅದಕ್ಕೆ ಆನೆದಂತ ಇತ್ಯಾದಿಗಳನ್ನ ಅಲಂಕಾರ ಮಾಡಬೇಕಂತೆ. ರೇಷ್ಮೆ ವಸ್ತ್ರದಿಂದ ಅದನ್ನ ಅಲಂಕರಿಸ್ಬೇಕಂತೆ. ಅದಾದ ಮೇಲೆ ಬಹಳಷ್ಟು ಹೇಳ್ತಾರೆ, ಹಂಸ ಚಿತ್ರವನ್ನ ಬಿಡಿಸಿರ್ಬೇಕಂತೆ. ಅದರ ಮೇಲೆ ಮೆತ್ತನೆಗಿರುವಂತಹ ತಲೆದಿಂಡುಗಳಿರ್ಬೇಕಂತೆ. ಹೊದೆಯುವ ವಸ್ತ್ರ ಇಟ್ಟಿರ್ಬೇಕಂತೆ. ಅದರ ಮೇಲೆ ಹಾಸಿಗೆ ಚೆನ್ನಾಗಿ ಹಾಸಿರಬೇಕು. ಅದರ ಮೇಲೆ ಕುತ್ಕೊಂಡ್ರೆ ಪರಿಮಳವಾದ ಸುಗಂಧ ಬರ್ತಾ ಇರ್ಬೇಕಂತೆ. ಸುಗಂಧಯುಕ್ತವಾದ ಪರಿಮಳ ಉಂಟಾಗ್ತಾ ಇರಬೇಕಂತೆ. ವಿಶಾಲವಾಗಿರ್ಬೇಕಂತೆ ಆ ಮಂಚ, ಆ ಹಾಸಿಗೆ. ಅದರ ಪಕ್ಕದಲ್ಲಿ ತಾಂಬೂಲ, ಕುಂಕುಮ, ಕರ್ಪೂರ, ಅಗರು, ಚಂದನ ಇವೆಲ್ಲ ಇಟ್ಟಿರ್ಬೇಕಂತೆ. ಪ್ರತ್ಯೇಕ ಹೇಳ್ತಾರ ಅವೆಲ್ಲ. ಅದಾದ ಮೇಲೆ ರಜತ ದೀಪವನ್ನ ಇಡಬೇಕಂತೆ. ರೌಪ್ಯಂ ಚಾಮರ ಆಸನ ಭಾಜನಂ ದೀಪಾಲಯಂ ರೌಪ್ಯಂ, ಬೆಳ್ಳಿಯ ದೀಪಗಳನ್ನ ಇಡಬೇಕಂತೆ. ಆ ಬ್ರಾಹ್ಮಣ ದಂಪತಿಗಳಿಗೆ ಪಾದುಕ, ಛತ್ರ, ಚಾಮರ, ಆಸನ, ಭೋಜನಕ್ಕೇನು ವ್ಯವಸ್ಥೆ, ತಂಬಿಗೆ, ಒಂದು ಪಂಚತ್ರೆ, ಒಂದು ಉದ್ಧರಣೆ ಎಲ್ಲ ಪ್ರತ್ಯೇಕ ಹೇಳಿದ್ದಾರೆ. ಇದನ್ನೆಲ್ಲ ಒಂದು ಕನ್ನಡಿ ಎಲ್ಲ ಹೇಳ್ತಾರೆ. ಭೃಂಗಾರಕ ಕಾದರ್ಶಂ ಪಂಚವರ್ಣ ವಿತಾನಕಂ ಶಯನಸ್ಯ ಭವೇತ್ ಕಿಂಚಿತ್ ಯಚ್ಚ ಅನ್ಯದ ಉಪಕಾರಕಂ ತತ್ಸರ್ವಂ ಪರಿಸ್ತಸ್ಯಾಹ ಸ್ವೇ ಸ್ವೇ ಸ್ಥಾನೇ ನಿಯೋಜಯೇತ್. ಯಾವ್ಯಾವ ಜಾಗದಲ್ಲಿ ಇಡಬೇಕು ಅದೆಲ್ಲ ತಿಳ್ಕೊಂಡು ಅದರ ಮೇಲೆ ಭಂಗಾರ ಅಥವಾ ಬೆಳ್ಳಿದು ಲಕ್ಷ್ಮೀನಾರಾಯಣ ದೇವರ ವಿಗ್ರಹ ತಸ್ಯಾಂ ಸಂಸ್ಥಾಪಯೇತ್ ಹೈಮಂ ಹರಿಂ ಲಕ್ಷ್ಮೀಂ ಸಮನ್ವಿತಂ. ಲಕ್ಷ್ಮೀನಾರಾಯಣ ದೇವರ ವಿಗ್ರಹ ಇಡಬೇಕು. ಅದಕ್ಕೆ ಆಭರಣ ಸಹಿತವಾದಂಥ ವಿಗ್ರಹ ಇರಬೇಕಂತೆ. ಅದರ ಎದುರುಗೆ ಅಭಿಮುಖವಾಗಿ ಬ್ರಾಹ್ಮಣ ದಂಪತಿಗಳನ್ನ ಕೂಡಿಸ್ಬೇಕು. ಆ ಬ್ರಾಹ್ಮಣ ದಂಪತಿಯಲ್ಲಿ ಮುತ್ತೈದೆಗೆ ಕಿವಿಗೆ ಹಾಕುವ ಓಲೆ ಅದನ್ನ ಬಂಗಾರದ್ದು ಮಾಡಿಸ್ಕೊಡ್ಬೇಕಂತೆ. ಎಷ್ಟು ಹೇಳ್ತಾರೆ. ಆಮೇಲೆ ಕಂಠಾಭರಣ ಅನುಕೂಲ ಇತ್ತು ಅಂದ್ರೆ ಕಂಠಾಭರಣ ಮತ್ತೆ ಉಂಗುರ. ಆಚಾರ್ಯ ಪುರಾಣದಲ್ಲೆಲ್ಲ ಹೇಳ್ರಿ, ಕೇಳ್ಬಿಟ್ಟು ಕೃಷ್ಣಾರ್ಪಣ ಅನ್ಬಿಡ್ತೀವಿ ಅಂತ ಹೇಳ್ಬೇಕಷ್ಟೇ. ಬಹಳ ಕಷ್ಟ ಇದೆ ಅಷ್ಟೇ ಕೇಳಲಿಕ್ಕೆ. ಏನು ದೇವರ ವಾಕ್ಯಗಳು ಕೇಳಿದ್ರು ಪುಣ್ಯ ಇದೆ, ತಿಳ್ಕೊಂಡಿರ್ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ಅದರ ಮೇಲೆ ವಸ್ತ್ರವನ್ನ, ರೇಷ್ಮೆ ವಸ್ತ್ರವನ್ನ ಲಕ್ಷ್ಮೀನಾರಾಯಣರ ದೇವರಿಗೆ ಸಮರ್ಪಣೆ ಮಾಡಿ ಆ ಬ್ರಾಹ್ಮಣ ದಂಪತಿಗಳು ಅದನ್ನು ಕೊಡ್ಬೇಕಂತೆ. ಲಕ್ಷ್ಮೀನಾರಾಯಣ ದೇವರನ್ನ ಮೊದಲು ಪೂಜೆ ಮಾಡಬೇಕು. ಅಲ್ಲಿ ನವಗ್ರಹ ದೇವತೆಗಳನ್ನ, ಗಣೇಶನನ್ನ ಇಷ್ಟು ಪೂಜೆ ಮಾಡಿ ನಂತರ ಬ್ರಾಹ್ಮಣ ದಂಪತಿಗಳಿಗೆ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು, ಯಥಾ ಹೇ ಕೃಷ್ಣ ತ್ವದೀಯಾಸ್ತಿ ಶಯ್ಯ ಕ್ಷೀರೋಪಸಾಗರೇ ತಥಾ ಭೂಯಾದಶೂನ್ಯೇಯಂ ಮಮ ಜನ್ಮನಿ ಜನ್ಮನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಕೃಷ್ಣ, ನೀನು ಹೇಗೆ ನಿನ್ನ ಹಾಸಿಗೆ ಯಾವತ್ತೂ ಕೂಡ ಒಬ್ಬನಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೇಗೆ ಲಕ್ಷ್ಮೀನಾರಾಯಣರು ನಿತ್ಯಾವಿಯೋಗಿ ದಂಪತಿಗಳು ಕ್ಷಣ ಮಾತ್ರವೂ ಅವರು ದೂರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಅದೇ ರೀತಿ ನಿನ್ನ ಅನುಗ್ರಹದಿಂದ ಬ್ರಾಹ್ಮಣ ದಂಪತಿಗಳು ಸುಖವಾದ ಜೀವನವನ್ನು ನಡೆಸ್ತಿ ಈ ಶಯ್ಯಾದಾನ ಕೊಡೋದ್ರಿಂದ ಭಗವಂತ ನೀನು ಪ್ರೀತನಾಗಿ ವಿಪ್ರೇ ಪ್ರತಿಮಾಯಾಂ ಹರಿಂ ಕ್ಷಿಪೇತ್ ಎಲ್ಲವನ್ನ ಬ್ರಾಹ್ಮಣ ದಂಪತಿಗಳಿಗೆ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಅವರಿಂದ ಆಶೀರ್ವಾದವನ್ನ ಸ್ವೀಕಾರ ಮಾಡಬೇಕು. ಈ ರೀತಿ ಶಯ್ಯಾದಾನವನ್ನ ಮಾಡಬೇಕು. ಇದನ್ನ ಎಷ್ಟು ಜನಕ್ಕೆ ಕೊಡಬೇಕು? ನನಗೆ ಬಹಳ ಶಕ್ತಿ ಇದೆ, ಎಷ್ಟೊಂದು ಜನಕ್ಕೆ ಕೊಡ್ತೀನಿ ಹಾಗೆಲ್ಲ ಇರುವಂತೆ. ಇಯಂ ಏಕಸ್ಯ ದಾತವ್ಯ ಬಹೂನಾಂ ನ ಕದಾಚನ. ನನಗೆ ಅವಶ್ಯ, ಇಲ್ಲಿ ಹೇಳಿರೋದು ಒಬ್ರಿಗೆ ಕೊಟ್ರೆ ಸಾಕಾಗಿದೆ, ಆದರೆ ಹೆಚ್ಚಿಗೆ ಜನಕ್ಕೆ ಶಯ್ಯಾದಾನ ಕೊಡಬಾರದಂತೆ, ಒಬ್ರಿಗೆ ಮಾತ್ರ ಕೊಡ್ಬೇಕಂತೆ. ಎಲ್ಲರಿಗೂ ಕೊಡ್ಲೇಬೇಕಾದ ದಾನ ಯಾವುದು ಅಂದ್ರೆ ಉದಕುಂಭ ದಾನ. ಪ್ರತಿಯೊಬ್ಬರಿಗೂ ಜಲದಾನ ಮಾಡಬೇಕು. ಒಬ್ಬರಿಗೆ ಮಾತ್ರ ಕೊಡುವ ದಾನ ಎರಡು, ಒಂದು ಗೋದಾನ, ಇನ್ನೊಂದು
ಶಯ್ಯಾದಾನ ಇದು ಒಬ್ಬರಿಗೆ ಮಾತ್ರ ಕೊಡಬೇಕಂತೆ. ಪಾತ್ರೆ ಪ್ರದಾಯ ಶಯನಂ ವಾಂಛಿತಂ ಫಲಮಾಪ್ನುಯಾತ್ ಪಿತಾ ಚ ದಾತಾ ಚ ತನಯ ಪರತ್ರೇ ಹಚ ಮೋದತೆ. ಎಲ್ಲರೂ ಅವರ ಸಹೋದರದವರೆಲ್ಲರೂ ಕೂಡ ಇದರಿಂದ ಸಂತೃಪ್ತರಾಗ್ತಾರೆ. ಅಷ್ಟು ಪುಣ್ಯ ಶಯ್ಯಾದಾನಕ್ಕಿದೆ ಅಂತ ಹೇಳ್ತಾರೆ. ಇದು ಒಂದು ದಾನ ಅವತ್ತಿನ ದಿವಸ. ಅದಾದ್ಮೇಲೆ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇನ್ನೊಂದು ದಾನ ಇದೆ. ಯಾವುದು ಅಂದ್ರೆ ಏವಂ ದತ್ವಾ ಸುತಶಯ್ಯ ಪದದಾನಂ ಪ್ರದಾಪಯೇ. ಪದದಾನ ಅಂತ ಕರೀತಾರೆ. ಯಾವುದು ಪದದಾನ ಅಂದ್ರೆ ಯಾವುದೋ ಒಂದು ವಸ್ತು ಅಂತ ಅರ್ಥ ಅಲ್ಲ. ಒಟ್ಟು 13 ವಸ್ತು ಸೇರಿದ್ರೆ ಒಂದು ಪದದಾನ ಅಂತ ಕರೀತಾರೆ. ಅದ್ಯಾವುದು? ಛತ್ರಿ, ಪಾದರಕ್ಷೆ, ವಸ್ತ್ರಗಳು, ಮುದ್ರಿಕೆ, ಕಮಂಡಲು, ಆಸನ, ಪಂಚಪಾತ್ರೆ. ಛತ್ರೋಪಾನ ವಸ್ತ್ರಾಣಿ ಮುದ್ರಿಕಾ ಚ ಕಮಂಡಲು ಆಸನಂ ಪಾತ್ರಾಣಿ ಪದಂ ಸಪ್ತವಿಧಂ ಸ್ಮೃತಂ. ಈ 7. ಇದಾದ್ಮೇಲೆ ದಂಡೇನ ತಾಮ್ರ ಪಾತ್ರೇಣ ಹ್ಯಾಮ ನಿರ್ಭೋಜನೈರಪಿ ಅರ್ಥಯಜ್ಞೋಪವೀತೈಶ್ಚ ಪದಂ ಸಂಪೂರ್ಣತಾಂ ವ್ರಜೇ. ಈ 7ರ ಜೊತೆಗೆ ದಂಡ, ತಾಮ್ರದ ಪಾತ್ರೆಗಳು, ಅಕ್ಕಿ ಮತ್ತೆ ಭೋಜನ ಹಾಕಿಸೋದು, ದಕ್ಷಿಣೆ, ಯಜ್ಞೋಪವೀತ. ಅದರ ಜೊತೆಲಿ ಇದು 7 + 6 13. ಈ 13 ತ್ರಯೋದಶ ಪದಾನೀತ್ಥಂ ಯಥಾಶಕ್ಯ ವಿಧಾಯ ಚ ತ್ರಯೋದಶೇಭ್ಯೋ ವಿಪ್ರೇಭ್ಯ ಪ್ರದದಾ ದ್ವಾದಶೇ ಹನಿ. 12ನೇ ದಿವಸ 13 ಜನ ಬ್ರಾಹ್ಮಣರನ್ನ ಕರೆಸಿ ಅವರಿಗೆ ಇಷ್ಟು ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಅವರಿಗೆ 13 ಪದಾರ್ಥಗಳನ್ನ 13 ಜನ ಆಚಾರ್ಯರನ್ನ ಕರೆಸಿ ದಾನ ಮಾಡಬೇಕು. ಅನೇನ ಪದದಾನೇನ ಧಾರ್ಮಿಕ ಯಾಂತಿ ಸದ್ಗತಿಂ ಯಮಮಾರ್ಗ ಗತಾನಾಂಚ ಪದದಾನಂ ಸುಖಪ್ರದಂ. ಈ ನೀವು ಕೊಡುವ ಪದದಾನ 13 ದ್ರವ್ಯಗಳನ್ನೇನು ದಾನ ಮಾಡ್ತಿರಲ್ಲ, ಈ ದಾನದಿಂದ ಪ್ರಧಾನವಾದ ಲಾಭ ಏನು ಅಂದ್ರೆ ಅವರ ಯಮಮಾರ್ಗ ಅತ್ಯಂತ ಸುಖಪ್ರದವಾಗಿರುತ್ತೆ ಅಂತ ಹೇಳ್ತಾರೆ. ಅದು ಬಹಳಷ್ಟು ಹೇಳ್ತಾರೆ. ಈ 13 ದಾನಗಳನ್ನು ಕೂಡ ಕೊಡೋದ್ರಿಂದ ಏನೇನು ಪುಣ್ಯ ಬರುತ್ತೆ, ಯಾವ ಯಾವ ಲಾಭ ಇದೆ ಅನ್ನೋದೆಲ್ಲ ಬಹಳಷ್ಟು ಹೇಳ್ತಾರೆ. ಇದೆಲ್ಲ ಮುಗಿಸಿದ ಮೇಲೆ ಇದೇ ರೀತಿಯಾಗಿ ಮಾಡಿ 13ನೇ ದಿವಸ ಅವತ್ತಿನ ದಿವಸ ಮಾಸಿಕ ಶ್ರಾದ್ದಾದಿಗಳನ್ನು ಮಾಡುವ ಪದ್ಧತಿ. ಅದು ಬಹಳ ಆಚಾರ ವಿಚಾರಗಳಿಗೆ ಬಹಳ ಅಲ್ಲಿ ಪ್ರಭೇದಗಳಿದೆ ಅಂತ ಇಟ್ಕೊಳ್ರಿ. ಅಂತೂ ಕೂಡ ಅವತ್ತು ಮೊದಲನೇ ಮಾಸಿಕ ಶ್ರಾದ್ದಾದಿಗಳನ್ನ ಮಾಡಿ 12ನೇ ದಿವಸ ಮಾಡಬೇಕು. ಕಡೆ ಪಕ್ಷ ಅದನ್ನು 13ನೇ ದಿವಸ ಮಾಡಲಿಕ್ಕೂ ಅವಕಾಶ ಉಂಟು ಅನ್ನೋ ಕಾರಣಕ್ಕೋಸ್ಕರ 13ನೇ ದಿವಸ ಇವರೆಲ್ಲರನ್ನ ಕರೆದು ಶ್ರವಣಾದಿ ದೇವತೆಗಳ ಸ್ಮರಣೆ ಮಾಡಿ ಅವರ ಅಂತರ್ಯಾಮಿ ಭಗವಂತನ ಕೇಶವಾದಿ ನಾಮಗಳನ್ನ ಆವಾಹನೆ ಮಾಡಿ ಅರ್ಘ್ಯಪಾದ್ಯಾದಿಗಳನ್ನ ಕೊಟ್ಟು ಎಲ್ಲ ಪದಾರ್ಥಗಳನ್ನು ಕೂಡ ಭಗವಂತನಿಗೆ ಇದು ಪ್ರೀತವಾಗಲಿ, ಮೃತರಾದ ಜೀವನಿಗೆ ಈ ದಾನಗಳಿಂದ ಅನುಕೂಲವಾಗಿ ಅವರ ಮಾರ್ಗ ಸುಖಪ್ರದವಾಗಿರಲಿ. ಯಾಕೆಂದ್ರೆ ನೀವು ಹೇಳಿರುವ ಇದರೆಲ್ಲ ಪಾದರಕ್ಷೆ ಅಂತೆಲ್ಲ ಹೇಳಿದ್ರೆ, ಪಾದರಕ್ಷೆ ಕೊಡೋದ್ರಿಂದ ನೀವಿಲ್ಲಿನ್ನೇನ್ ದಾನಗಳು ಕೊಟ್ಟಿರ್ತೀರೋ ಎಲ್ಲ ದಾನಗಳನ್ನು ಕೂಡ ಪಿತೃದೇವತೆಗಳು ವಿಶೇಷವಾಗಿ ಅವರಿಗೆ ತಲುಪಿಸ್ತಾರೆ ಆ ಪುಣ್ಯವನ್ನ. ಅವರು ಅದರಿಂದ ನೀವಿಲ್ಲಿ ಚಪ್ಪಲಿ ದಾನ ಕೊಟ್ಟಿದ್ರೆ ಅವರಿಗೆ ಬಿಸಿಲು ನಡಿಬೇಕಾದಾಗ ಅವರಿಗೆ ಅಲ್ಲಿ ಚಪ್ಪಲಿ ಕೊಡ್ತಾರೆ ಹಾಕೊಳ್ಳಿಕ್ಕೆ. ನೀವು ಛತ್ರದಾನ ಮಾಡಿದ್ರೆ ಬಿಸಿಲು ಬೀಳದಂತೆ ಛತ್ರಿ ಹಿಡಿತಾರಲ್ಲಿ. ನೀವು ಚೆನ್ನಾಗಿ ನೀರು ದಾನ ಮಾಡಿದ್ರೆ ಅವರಿಗೆ ಬಾಯಾರಿಕೆ ಆದಾಗ ನೀರು ಕೊಡ್ತಾರೆ. ಅನ್ನದಾನ ಮಾಡಿದ್ರೆ ಹಸಿವೆ ಆದಾಗ ತಿನ್ಲಿಕ್ಕೆ ಅನ್ನ ಕೊಡ್ತಾರೆ. ಇಲ್ಲಿ ಕೊಟ್ಟ ಯಾವ ಪದಾರ್ಥಗಳು ಕೂಡ ವ್ಯರ್ಥವಾಗುವುದಿಲ್ಲ. ಎಲ್ಲ ಪದಾರ್ಥಗಳನ್ನು ಕೂಡ ಪಿತೃದೇವತೆಗಳು ವಿಶೇಷವಾಗಿ ಅವರಿಗೆ ಅದರ ಪುಣ್ಯವನ್ನ ಅದರ ಭಾಗವನ್ನು ಅವರಿಗೆ ತಲುಪಿಸುತ್ತಾರೆ. ಅದಕ್ಕೇನೆ ಶ್ರಾದ್ದ ಮಾಡಬೇಕಾದಾಗ ಒಂದು ಕಡೆ ವಿಶ್ವೇ ದೇವತೆಗಳ ಆರಾಧನೆ, ಇನ್ನೊಂದು ಪಿತೃದೇವತೆಗಳ ಆರಾಧನೆ ನಡೆಯುತ್ತೆ. ಇದೇ ಪ್ರಧಾನವಾಗಿ ಶ್ರಾದ್ದದಲ್ಲಿ ಮಾಡಬೇಕಾದದ್ದು. ವಿಶ್ವೇ ದೇವತೆಗಳೆಲ್ಲ ಯಾರು ಅಂತ ಹೇಳಿದೆ, ಈ ಪಿತೃದೇವತೆಗಳ ಆರಾಧನೆ. ಈ ವಿಶ್ವೇ ದೇವತೆಗಳ ಆರಾಧನೆ ಯಾಕೆ ಮಾಡಬೇಕು ಅನ್ನೋದ್ರೆ, ಕರ್ತೃ ಮಾಡುವ ಯಜ್ಞಗಳೆಲ್ಲ ನಿರ್ವಿಘ್ನವಾಗಿ ನಡೆಸುವ ಜವಾಬ್ದಾರಿಯನ್ನ ವಿಶ್ವೇ ದೇವತೆಗಳು ಹೊರ್ತಾರೆ. ನಿರ್ವಿಘ್ನವಾಗಿ ನಡೆಯುವಂತೆ ಮಾಡ್ತಾರೆ. ಮತ್ತೆ ಕರ್ತೃವಿಗೆ ಫಲ ಯಾರು ಕೊಡೋದ್ರೆ ವಿಶ್ವೇ ದೇವತೆಗಳು. ಶ್ರಾದ್ದವನ್ನ ಅಥವಾ ಹೋಮ ಹವನ ಇತ್ಯಾದಿಗಳು ಮಾಡಬೇಕಾದಾಗ ಯಜ್ಞದ ಫಲವನ್ನ ಕರ್ತೃವಿಗೆ ಕೊಡುವವರು ಯಾರು ಅಂದ್ರೆ ವಿಶ್ವೇ ದೇವತೆಗಳು. ಪ್ರಕೃತ ಶ್ರಾದ್ದದ ಬಗ್ಗೆ ಹೇಳಬೇಕಾದಾಗ ಶ್ರಾದ್ದವನ್ನು ಯಜ್ಞವನ್ನ ನಿರ್ವಿಘ್ನವಾಗಿ ನಡೆಸುವಂತೆ ಮಾಡಿ ಶ್ರಾದ್ದ ಮಾಡಿದ್ದಕ್ಕೆ ಪುಣ್ಯ ಕೊಡುವವ ವಿಶ್ವೇ ದೇವತೆಗಳು. ಇನ್ನು ನಮ್ಮ ಎದುರು ಬದಿಯಲ್ಲಿ ಉತ್ತರಾಭಿಮುಖವಾಗಿ ಕೂತಿರ್ತಾರೆ ಯಾರು? ಪಿತೃದೇವತೆಗಳು. ಪಿತೃಗಳು ಬೇರೆ, ಪಿತೃದೇವತೆಗಳು ಬೇರೆ. ಪಿತೃಗಳು ಅಂದ್ರೆ ನಮ್ಮ ಪೂರ್ವಜರು ಯಾರು ಮೃತರಾಗಿರ್ತಾರಲ್ಲ ಇವರೆಲ್ಲ ಪಿತೃಗಳು. ಪಿತೃದೇವತೆಗಳು ಅಂದ್ರೆ ಅವ್ರದ್ದು ಒಂದು ಪ್ರತ್ಯೇಕ ಗುಂಪಿದೆ. ಅನೇಕರು ತಪ್ಪು ತಿಳ್ಕೊಳ್ತಾರೆ. ಪಿತೃಗಳೇ ಮುಂದೆ ಪಿತೃದೇವತೆಗಳಾಗ್ಬಿಡ್ತಾರೆ, ಸತ್ತವರೇ ದೇವರಾಗ್ಬಿಡ್ತಾರೆ, ಹೀಗೆಲ್ಲ ಹುಚ್ಚಿಷ್ಟು ತಿಳ್ಕೊಳ್ಳೋರು ಇದ್ದಾರೆ. ಸತ್ತವರೆಲ್ಲ ದೇವರಾದ್ರೆ ಅನಾದಿ ಕಾಲದಿಂದ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಸಾಯೋರಿದ್ದಾರೆ, ಇನ್ನೆಷ್ಟು ಜನ ಸಾಯೋರು ಇದ್ದಾರೆ. ಎಲ್ಲರೂ ದೇವರಾಗ್ಲಿಕ್ಕೆ ಸಾಧ್ಯನಾ? ಸರ್ವಾತ್ಮನ ಸಾಧ್ಯ ಇಲ್ಲ. ಪಿತೃದೇವತೆಗಳು ಅಂತ ಚತುರ್ಮುಖ ಬ್ರಹ್ಮದೇವರ ಮಕ್ಕಳೇ ನೀವು ಸಕಾಮವಾಗಿ ಮಾಡದೆ ನಿಷ್ಕಾಮವಾಗಿ ಯಜ್ಞ ಯಾಗಾದಿಗಳನ್ನ ಮಾಡ್ರಿ ಅಂತ ಬ್ರಹ್ಮದೇವರು ಆದೇಶ ಮಾಡಿದ್ರು. ಆದರೂ ಕೂಡ ಹರಿವಂಶದಲ್ಲಿ ಇದರ ವಿಚಾರವಾಗಿ ವಿಸ್ತಾರವಾಗಿ ತಿಳಿಸ್ಕೊಡ್ತಾರೆ ವೇದವ್ಯಾಸ ದೇವರು.
ಆದರೂ ಸಕಾಮವಾಗಿ ಯಜ್ಞಗಳನ್ನ ಮಾಡಿದ್ದರಿಂದ ಜ್ಞಾನಶೂನ್ಯರಾಗಿ ಹೋಗ್ರಿ ಅಂತ ದೇವತೆಗಳ ಒಂದು ಗುಂಪಿಗೆ ಶಾಪ ಕೊಡ್ತಾರೆ ಬ್ರಹ್ಮದೇವರು. ಆಗ ಪ್ರಾಯಶ್ಚಿತ್ತ ಮಾಡಿಕೊಂಡು ಸ್ವಾಮಿ ಹೋಗಿ ಕೇಳಿಕೊಂಡು ತಪ್ಪಾಯಿತು ಅಂತ ಕೇಳ್ಕೊಂಡಿದ್ದಕ್ಕೆ ಆಗ ಬ್ರಹ್ಮದೇವರು ನಿಮ್ಮ ಮಕ್ಕಳ ಹತ್ರ ಹೋಗಿ ಮತ್ತೆ ಜ್ಞಾನವನ್ನ ಪುನಃ ಪಡೆದುಕೊಳ್ಳ್ರಿ ಅಂತ ಹೇಳಿದ್ದಕ್ಕೆ ಆ ಮಕ್ಕಳ ಹತ್ರ ಹೋದ್ರು, ಮತ್ತೆ ಎಲ್ಲ ಜ್ಞಾನವನ್ನ ಪಡ್ಕೊಂಡ್ರು, ಕಳೆದ ಜ್ಞಾನವನ್ನ ಪಡ್ಕೊಳ್ತಾರೆ. ಪಡ್ಕೊಂಡ ಮೇಲೆ ಯಾರ್ಯಾರು ಉಪದೇಶ ಮಾಡಿದ್ರಲ್ಲ ಅವರವರ ಮಕ್ಕಳುಗಳು ಅವರವರ ತಂದೆಯರನ್ನ ಸಂಬೋಧನೆ ಮಾಡಬೇಕಾದಾಗ ಹೋಗ್ ಬನ್ನಿ ಮಕ್ಕಳೇ ಅಂತಾರಂತೆ. ಎಲ್ಲ ಕೇಳಿರ್ತೀರ ಕಥೆಗಳನ್ನ. ಆ ಕೇಳಿದ್ದಕ್ಕೆ ಆ ಎಲ್ಲ ದೇವತೆಗಳಿಗೂ ಬಹಳ ಬೇಸರ ಆಗಿ ಬ್ರಹ್ಮದೇವರ ಹತ್ರ ಬರ್ತಾರಂತೆ. ಹೇಳ್ತಾರೆ, ಸ್ವಾಮಿ ನಮ್ಮ ಮಕ್ಕಳೇ ನಮಗೆ ಹೋಗ್ ಬನ್ನಿ ಮಕ್ಕಳೇ ಅಂತ ಸಂಬೋಧನೆ ಮಾಡಿದ್ರು, ಬಹಳ ಬೇಜಾರಾಗತ್ತೆ ಅಂತ ಹೇಳಿದ್ರೆ, ಏನು ಬೇಜಾರು ಮಾಡ್ಕೊಳ್ಬೇಕು ಅವಶ್ಯಕತೆ ಏನಿಲ್ಲ, ಯಥಾರ್ಥವೇ ಆಗಿದೆ. ಯಾಕೆ? ದೇಹ ಕೊಟ್ಟಿದ್ದಕ್ಕೆ ನೀವು ಅವರಿಗೆ ಪಿತೃಗಳು, ಜ್ಞಾನ ಕೊಟ್ಟಿದ್ದಕ್ಕೆ ಅವರು ನಿಮಗೆ ಪಿತೃಗಳಾಗಿದ್ದಾರೆ. ಹಾಗಾಗಿ ಅವರು ಪಿತೃದೇವತೆಗಳೇ, ದೇವತೆಗಳಿಗೂ ಪಿತೃಸ್ಥಾನವನ್ನು ತುಂಬಿದರು ಅನ್ನೋ ಕಾರಣಕ್ಕಾಗಿ ಅವರು ಪಿತೃದೇವತೆಗಳು ಆಗ್ಲಿ ಅಂತ ಹೇಳಿ ಆ ಗುಂಪಿಗೆ ಬ್ರಹ್ಮದೇವರೇ ನಾಮಕರಣ ಮಾಡ್ತಾರೆ. ಅದರ ವಿಸ್ತಾರ ಬಹಳ ಚೆನ್ನಾಗಿ ಅವರ ಗುಂಪುಗಳು ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಹರಿವಂಶದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ ವೇದವ್ಯಾಸ ದೇವರು. ಪಿತೃದೇವತೆಗಳ ಗುಂಪೆ ಬಹಳ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಇರ್ಲಿ, ಅಂಥ ಪಿತೃದೇವತೆಗಳ ಆರಾಧನೆ ಶ್ರಾದ್ದದಲ್ಲಿ ನಡೆಯುತ್ತಲ್ಲ, ಅದ್ಯಾಕೆ ಮಾಡ್ಬೇಕು ಅವರ ಆರಾಧನೆ ಅಂದ್ರೆ, ನಾವು ಮಾಡಿದ ಶ್ರಾದ್ದಾಂಗದ ಆ ಪುಣ್ಯವನ್ನ, ತಿಲತರ್ಪಣ ಆಗಿರ್ಬೋದು, ಪಿಂಡ ಪ್ರದಾನ ಆಗಿರ್ಬೋದು, ದಾನಗಳಾಗಿರ್ಬೋದು, ಇದೆಲ್ಲ ಪುಣ್ಯವನ್ನ ಪಿತೃಗಳಿಗೆ ತಲುಪಿಸುವುದು ಅವರು. ಆ ಪಿತೃಗಳು ಯಾವ ಜಾಗದಲ್ಲಿರ್ತಾರೋ, ಯಾವ ರೂಪದಲ್ಲಿರ್ತಾರೋ, ಹೇಗಿರ್ತಾರೋ, ಆಯಾ ಜಾಗದಲ್ಲಿ ಆಯಾ ಯಾವುದೇ ರೂಪದಲ್ಲಿ ಯಾವ ಸ್ಥಾನದಲ್ಲಿದ್ದಾರೋ ಅವರಿಗೆ ಅನುಕೂಲವಾಗುವಂತೆ ಆಯಾ ಫಲಗಳನ್ನು ಕೊಟ್ಟು ಅನುಗ್ರಹ ಮಾಡ್ತಾರೆ. ಯಾರು? ಪಿತೃದೇವತೆಗಳು. ಹಾಗಾಗಿ ಇದು ವಿಶ್ವದೇವತೆಗಳು ಮತ್ತು ಪಿತೃದೇವತೆಗಳ ಆರಾಧನೆಯ ಉದ್ದೇಶ ಇದು. ಈ ರೀತಿಯಾಗಿ ನಾವು ಪಿತೃದೇವತೆಗಳನ್ನ ಅಲ್ಲಿ ಆರಾಧನೆ ಮಾಡಿ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ, ಮಾಸಿಕ ಶ್ರಾದ್ದಾದಿಗಳಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ವಸ್ತುಗಳನ್ನು ದಾನ ಕೊಡೋದ್ರಿಂದ ಭಗವಂತ ಸಂತೋಷ ಪಡ್ತಾನೆ. ಜೊತೆಯಲ್ಲಿ ಪ್ರೇತಾರ್ಥಂ, ಅವರಿಗೆ ಮೃತನಾದ ಜೀವನ ಸುಖವಾದ ಮಾರ್ಗಕ್ಕಾಗಿ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಏವಂ ಸಂವತ್ಸರಂ ಪೂರ್ಣೆ ವಾರ್ಷಿಕಂ ಶ್ರಾದ್ದಮಾಚರೆ ತಸ್ಮಿನ್ನಪಿ ವಿಶೇಷೇಣ ಭೋಜನೀಯ ದ್ವಿಜಾತಯ. ಸಂವತ್ಸರದ ಕಡೇ ದಿವಸ ಅಂದ್ರೆ ವರ್ಷಾಂತಕದ ದಿವಸ, ಮತ್ತೆ ಹಿಂದಿನ 12-13ನೇ ದಿವಸ ಅಂದ್ರೆ ದಾನಗಳನ್ನು ಯಾವ ಪದಾರ್ಥಗಳನ್ನು ದಾನ ಮಾಡಿರ್ತೀರೋ ಅದೇ ರೀತಿಯಾಗಿ ವರ್ಷಾಂತಕದ ದಿವಸವೂ ಕೂಡ ಮತ್ತೆ ಪುನಃ ದಾನಾದಿಗಳನ್ನು ಕೊಟ್ಟು ಶ್ರಾದ್ದಾದಿ ಕರ್ಮಗಳನ್ನು ಮಾಡಿದ ಮೇಲೆ ಆಗ ಇದು ಯಜ್ಞ ಒಂದು ಸಂಪೂರ್ಣವಾಯಿತು. ಪಿತೃಯಜ್ಞ ಅನ್ನೋದು ಆಗ ಸಂಪೂರ್ಣವಾಗುತ್ತೆ, ಒಂದು ವರ್ಷ ಕಳೆದ ಮೇಲೆ ಅಂತ ಹೇಳ್ತಾರೆ. ಇದರಲ್ಲಿ ಕೆಲವು ಪ್ರಭೇದಗಳು ಉಂಟು. ಯಾಕೆ ಅಂದ್ರೆ ಸಪಿಂಡೀಕರಣ ಆಗೋ ತನಕ ವಿವಾಹ, ಉಪನಯನ, ವ್ರತ, ಉದ್ಯಾಪನೆಗಳು ಇವೆಲ್ಲ ಮಾಡಬಾರದು ಅಂತ ಇದೆ. ಆದರೆ ಇವತ್ತು 12ನೇ ದಿವಸವೇ ನಾವು ಸಪಿಂಡೀಕರಣ ಮಾಡಿರ್ತೀವಿ. ಆದ ಕಾರಣ 13ನೇ ದಿವಸ ನಾವು 14ನೇ ದಿನ ಶುಭ ಸ್ವೀಕಾರ ಮಾಡಿರ್ತೀವಿ. ಆದ ಕಾರಣ ಆ ವರ್ಷದಲ್ಲೇ ನಾವು ವಿವಾಹ ಇತ್ಯಾದಿ ಕರ್ಮಗಳನ್ನು ಮಾಡ್ಲಿಕ್ಕೆ ನಮಗೆ ಅವಕಾಶ ಉಂಟು. ಯಾವುದರ ನಿಮಿತ್ತ ಮಾಡಬಾರ್ದಾಗಿತ್ತು? ಸಪಿಂಡೀಕರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ, ಸಪಿಂಡೀಕರಣ ಆಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವೆಲ್ಲ ಬಿಡಬೇಕೇ ಹೊರತು ಸಪಿಂಡೀಕರಣ ಆದರೆ ಅವೆಲ್ಲ ಬಿಡಬೇಕಾಗಿಲ್ಲ ಅಂತ ಕೆಲವರ ಮಾತುಗಳು ಇದೆ. ಶಾಸ್ತ್ರಕ್ಕೂ ಅದರಲ್ಲೂ ಅದಕ್ಕೆ ಅನುಗುಣವಾದ ರೀತಿಯ ಮಾತುಗಳು ಶಾಸ್ತ್ರದಲ್ಲೂ ಕಾಣುತ್ತೆ ಅಂತ ಇಟ್ಕೊಳ್ರಿ. ಆದರೆ 16 ಶ್ರಾದ್ದಗಳಿರುತ್ತೆ. ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಮಾಡೋದು ಬೇಡ, ಅದು ಅನೂಚಾನವಾಗಿ ಬಂದಂತಹ ಸತ್ಸಂಪ್ರದಾಯ ಅಂತ ತಿಳಿದು ಬಿಡುವವರು ಉಂಟು. ಅವರವರ ಗುರುಗಳ ಮಾರ್ಗದರ್ಶನಕ್ಕೆ ನೋಡಿ ಅದೇ ರೀತಿಯಾಗಿ ನಡ್ಕೊಳ್ಳೋದು, ಎರಡಕ್ಕೂ ಅವಕಾಶ ಉಂಟು ಅನ್ನೋದು ಮಾತ್ರ ಶಾಸ್ತ್ರದಿಂದ ನಾವು ತಿಳಿಯಬಹುದು ಅಂತ ಹೇಳ್ತಾರೆ. ಒಂದು ವರ್ಷವಾದ ಮೇಲೆ ಆಗ ತೀರ್ಥಶ್ರಾದ್ದಂ ಗಯಾಶ್ರಾದ್ದಂ ಗಜಚ್ಛಾಯಾಂಚ ಪೈತೃಕಂ ಅಬ್ಧ ಮಧ್ಯೆ ನ ಕುರ್ವೀತ ಗ್ರಹಣೆ ನ ಯುಗಾದಿಷು. ಒಂದು ವರ್ಷ ಕಳೆದ ಮೇಲೆ ಆಮೇಲೆ ಹೋಗಿ ತೀರ್ಥವಿಧಿ ಮಾಡಬೇಕು. ವರ್ಷಕ್ಕಿಂತಲೂ ಮುಂಚಿತವಾಗಿ ತೀರ್ಥವಿಧಿ ಶ್ರಾದ್ದಗಳನ್ನು ಮಾಡ್ಲಿಕ್ಕೆ ಬರೋದಿಲ್ಲ. ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥವಿಧಿ ಮಾಡ್ಲಿಕ್ಕೆ ಬರೋದಿಲ್ಲ, ಮತ್ತೆ ಗಯಾಶ್ರಾದ್ದವನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದಾದ ಮೇಲೆ ಅಲ್ಲಿ ಗಯಾಕ್ಷೇತ್ರಕ್ಕೆ ಹೋಗಿ ಶಮೀಪತ್ರ ಪ್ರಮಾಣೇನ ಪಿಂಡಂ ದದ್ಯಾತ್ ಗಯಾಶರೆ ಉದ್ಧರೆ ಸಪ್ತಗೋತ್ರಾಣಿ ಕುಲಮೇಕೋತ್ತರಂ ಶತಂ. ಶಮೀಪತ್ರ ಅಂದ್ರೆ ಬನ್ನಿ ಗಿಡದ ಎಲೆ, ಅಷ್ಟಾದರೂ ಕೂಡ ಪಿಂಡ ವಿಷ್ಣುಪಾದದ ಮೇಲೆ ಬಿದ್ರೆ ಅದರಿಂದ ನಮ್ಮ ಎಲ್ಲ ಪಿತೃಗಳು ಸಂತೃಪ್ತರಾಗ್ತಾರೆ ಅಂತ. ಕೆಲವು ಪಿಂಡ ಪ್ರದಾನ ಮಾಡಬೇಕಾದಾಗ ರೌಂಡಾಗಿ ಕಲಸಿಡ್ತೀವಿ ನಾವು ಅಲ್ವಾ, ಉಂಡೆ ಆಕಾರದಲ್ಲಿ ನಾವು ಕಲಸಿಡ್ತೀವಿ ನಾವು.
ಆದ್ರೆ ಇಲ್ಲಿ ಎಲೆ ಉದಾಹರಣೆ ಕೊಡಬೇಕಾದಾಗ ಎಲೆ ಉದಾಹರಣೆ ಕೊಡ್ತಾರೆ. ಶಮೀಪತ್ರ ಪ್ರಮಾಣೇನ, ಶಮೀಪತ್ರ ಎಷ್ಟಿದೆಯೋ ಅಷ್ಟು ಪ್ರಮಾಣವಾಗಾದರೂ ಕೂಡ ನಾವು ಪಿಂಡ ಪ್ರದಾನ ಮಾಡಿದ್ರೆ ಸಾಕು ಅಂದ್ರೆ ಏನಾಗಂದ್ರೆ ಅರ್ಥ ಅಂದ್ರೆ ಅಭಿಪ್ರಾಯ, ಎರಡು ಅಭಿಪ್ರಾಯ ತಗೊಳ್ಬೇಕಲ್ಲಿ. ಅಂದ್ರೆ ವಿಷ್ಣುಪಾದದ ಮೇಲೆ ಒಂದು ಅಗಳು ಬಿದ್ರೂ ಸಾಕು. ಒಂದು ಎಲೆ ಎಷ್ಟಿರುತ್ತೆ, ಬನ್ನಿ ಗಿಡದ ಎಲೆ ಅಂದ್ರೆ ಒಂದು ಅಗಳಷ್ಟು ಬಿದ್ರೂ ಸಾಕು ಒಂದರ್ಥ. ಇನ್ನೊಂದು ಅರ್ಥ ಏನಂದ್ರೆ ಶಮೀಪತ್ರಸ್ತು ಮುಷ್ಟಿಸ್ಯ ಶಮೀಪತ್ರಸ್ತು ಕಂದುಕಃ. ಶಮೀಪತ್ರ ಅಂದ್ರೆ ಕೋಶದಲ್ಲಿ ಎರಡು ಅರ್ಥ ಇದೆ. ಒಂದು ಬನ್ನಿ ಗಿಡದ ಎಲೆ ಅಂತ, ಇನ್ನೊಂದು ಕಂದುಕ ಅಂದ್ರೆ ಚೆಂಡಿನ ಆಕಾರದಷ್ಟು ಅಂತ ಇನ್ನೊಂದು ಅರ್ಥ ಇದೆ. ವಸ್ತುತಃ ಶಮೀಪತ್ರ ಅಂದ್ರೆ ಮಯೂರಾಂಡಂ ಅಂತ. ಈ ನವಿಲು ಮೊಟ್ಟೆ ಇಡುತ್ತಲ್ಲ, ನವಿಲು ಮೊಟ್ಟೆ ಇಡುವಷ್ಟು ಗಾತ್ರದಷ್ಟಾದರೂ ಕೂಡ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡ್ಬೇಕು. ಹೇಗೆ ಗಯಾಯಾಮ್ ಪಿಂಡದಾನಚ್ಚ ತ್ರಿಭಿಹಿ ಪುತ್ರಸ್ಯ ಪುತ್ರದ, ಮಗ ಅಂತ ಕರೆಸ್ಕೊಳ್ಬೇಕಂದ್ರೆ ಗಯಾ ಕ್ಷೇತ್ರಕ್ಕೆ ಹೋಗಿ 1 ವರ್ಷ ಕಳೆದ ಮೇಲೆ ಪಿಂಡ ಪ್ರದಾನವನ್ನ ಮಾಡಿ ಬರ್ಲಿಕ್ಕೇ ಬೇಕು ಅಂತ ಹೇಳ್ತಾರೆ. ಹೀಗೆ 1 ವರ್ಷದ ಯಜ್ಞ ಇದು. ಈ ಯಜ್ಞವನ್ನ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ಗಯಾ ಕ್ಷೇತ್ರಕ್ಕೆ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದ ಅಂದ್ರೆ ಆಗ ಅವನು ಮಗ ಅಂತ ಕರೆಸ್ಕೊಳ್ಲಿಕ್ಕೆ ಅವನು ಸಾಧ್ಯ ಆಗ್ತಾನೆ ಅಂತ ಹೇಳಿ, ಇದಾದ ಮೇಲೆ ಮತ್ತೆ ಇಷ್ಟು ದಿವಸಗಳ ಕಾರ್ಯದ ವರ್ಣನೆಯನ್ನ ಗರುಡ ದೇವರಿಗೆ ಭಗವಂತ ಮಾಡ್ತಾನೆ. ಅದಾದ್ಮೇಲೆ ಮತ್ತೆ ಮುಂದಿನ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ಯಮಲೋಕ ಕ್ರಿಯಾನ್ ಮಾತ್ರ ಕೀದೃಶಃ ಕೇನ ನಿರ್ಮಿತಃ ಸಭಾಚ ಕೀದೃಶೀಂ ತಸ್ಯಾಂ ಧರ್ಮ ಆಸ್ತೆ ಚ ಕೈ ಸಹ. ಇದಿಷ್ಟು ನೀನು ಇಲ್ಲಿ ತನಕ ಪಾಪಿಷ್ಟರ ದಕ್ಷಿಣ ದ್ವಾರದ ಭಯಂಕರವಾದ ಯಮ ಮಾರ್ಗದ ಬಗ್ಗೆ ಏನು ವರ್ಣನೆ ಮಾಡಿದೆ ಸರಿ, ಆದರೆ ನನಗೆ ನೀನು ಪ್ರಾರಂಭದಲ್ಲಿ ಹೇಳಿದೆ ಚತುರ್ದ್ವಾರಾಣಿ ಖೇಚರ, 4 ದ್ವಾರಗಳಿದೆ. ಯಾವ್ದ್ಯಾವುದು? ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತ 4 ದ್ವಾರ ಇದೆ ಅಂತ ನೀನೇನು ಹೇಳಿದೆ. ದಕ್ಷಿಣ ದ್ವಾರದ ಬಗ್ಗೆ ನೀನೇನು ತಿಳಿಸ್ಕೊಟ್ಟಿದ್ದೆ ಸರಿ, ಅದ್ರ ಉಳುಕಿದ 3 ಮಾರ್ಗಗಳಿಗೆ ಯಾರು ಹೋಗ್ತಾರೆ ಅಥವಾ ಯಾವ ಕೆಲಸ ಮಾಡಿದ್ರೆ ಹೋಗ್ತಾರೆ ಅನ್ನ ಪ್ರಶ್ನೆ ಮಾಡ್ತಾರೆ. ಮುಂದೆ ಬಹಳಷ್ಟು ವಿಚಾರಗಳಿದೆ, ಸಂಕ್ಷಿಪ್ತವಾಗಿ ಎಷ್ಟಾಗುತ್ತೋ ಅಷ್ಟು ಅನುವಾದ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡೋಣ. ಪೂರ್ವ ಮಾರ್ಗಸ್ತು ತತ್ರೇಕಃ ಸರ್ವಭೋಗ ಸಮನ್ವಿತ. ಪೂರ್ವ ಮಾರ್ಗದ ಆ ಪೂರ್ವ ದ್ವಾರಕ್ಕೆ ಯಾರು ಹೋಗ್ತಾರೆ ಅಥವಾ ಏನು ಮಾಡೋದ್ರಿಂದ ಹೋಗಬಹುದು ನಾವು ಅಂತ ಕೇಳಿದ್ರೆ ಅನೇಕ ಶ್ಲೋಕಗಳಿಂದ ವರ್ಣನೆ ಮಾಡ್ತಾರೆ. ಒಂದೊಂದು ದ್ವಾರಕ್ಕೆ ಒಂದೊಂದು ಶ್ಲೋಕ ಚಿಂತನೆ ಮಾಡೋಣ. ದೇವತಾರಾಧಕಶ್ಚಾನ್ಯ ಶಿವಭಕ್ತಿ ಪರಾಯಣ ಗ್ರೀಷ್ಮೆ ಪ್ರಪಾದನರತ ಮಾಘೇ ಕಾಷ್ಟ ಪ್ರದಾಯನ. ಯಾರು ಪ್ರತಿನಿತ್ಯ ದೇವರ ಪೂಜೆ ಮಾಡ್ತಾರಲ್ಲ ಅವರು ಪೂರ್ವ ದ್ವಾರಕ್ಕೆ ಹೋಗ್ತಾರೆ. ಪ್ರಧಾನವಾಗಿ ತಿಳ್ಕೊಳ್ಳಿ, ಪ್ರತಿನಿತ್ಯ ಯಾರು ಭಗವಂತನ ಪೂಜೆ, ಸಾಲಿಗ್ರಾಮದ ಪೂಜೆ, ವಾಯುದೇವರ ಪೂಜೆ, ರುದ್ರಾದಿ ದೇವತೆಗಳ ಪೂಜೆ ಯಾರು ಪ್ರತಿನಿತ್ಯ ಮಾಡ್ತಾರೆ, ರುದ್ರಾದಿ ದೇವತೆಗಳ ಪೂಜೆ ಅಂದ್ರೆ ಭಗವಂತನ ನಿರ್ಮಾಲ್ಯವನ್ನ ಅವರಿಗೆ ತೀರ್ಥಗಂಧಾಕ್ಷತ ಹರಿನಿರ್ಮಾಲ್ಯವನ್ನು ಅವರಿಗೆ ಸಮರ್ಪಣೆ ಮಾಡೋದೇ ಅದೇ ಅವರ ಪೂಜೆ. ಆ ರೀತಿ ತಾರತಮ್ಯೋಕ್ತವಾಗಿ ತಿಳಿದು ದೇವರ, ವಾಯುದೇವರ, ದೇವತೆಗಳ, ಗುರುಗಳ ಆರಾಧನೆ ಯಾರು ಪ್ರತಿನಿತ್ಯ ಮಾಡ್ತಾರೆ ಅವರು ಪೂರ್ವ ದ್ವಾರಕ್ಕೆ ಹೋಗ್ತಾರೆ. ಇನ್ನೊಂದು ಹೇಳ್ತಾರೆ, ಸತ್ಯ ಧರ್ಮ ರತಾಯೇಚ ಕ್ರೋಧ ಲೋಭ ವಿವರ್ಜಿತ. ಯಾರು ಸತ್ಯದಲ್ಲಿ ಧರ್ಮದಲ್ಲೇ ರತರಾಗಿರ್ತಾರಲ್ಲ ಅವರು ಪೂರ್ವ ದ್ವಾರಕ್ಕೆ ಹೋಗ್ತಾರಂತೆ. ನಮ್ಮಿಂದ ಬಹಳ ದೂರವಾದದ್ದಿದು ಸತ್ಯದಲ್ಲಿ ಧರ್ಮದಲ್ಲಿ ರತರಾಗೋದು. ಯಾಕಂದ್ರೆ ಸತ್ಯ ಅನ್ನೋದು ನಾವು ಲೌಕಿಕವಾಗಿ ಮಾತಾಡುವ ಸತ್ಯವೂ ಮಾತಾಡೋದಿಲ್ಲ, ಇನ್ನು ಸತ್ಯ ಶಬ್ದವಾಚ್ಯನಾದ ಭಗವಂತನ ಮಾತನ್ನು ಆಡೋದಿಲ್ಲ, ಇನ್ನು ಸತ್ಯವಾದಂತಹದ್ದು ಬ್ರಹ್ಮಮೀಮಾಂಸಾ ಶಾಸ್ತ್ರವಾದ ಬ್ರಹ್ಮಸೂತ್ರಗಳ ಬಗ್ಗೆ ಅಂತ ಕೃಷ್ಣಾರ್ಪಣ, ಯಾವುದರಲ್ಲೂ ಸತ್ಯ ಇಲ್ಲ. ಇನ್ನು ಧರ್ಮ ವೇದೋಕ್ತವಾದ ಕರ್ಮಾನುಷ್ಠಾನ, ನಿತ್ಯ ಕರ್ಮ ಆಗಿರ್ಬೋದು, ನೈಮಿತ್ತಿಕ ಕರ್ಮಗಳಾಗಿರಬಹುದು, ಪಾಠ ಪ್ರವಚನಾದಿಗಳಾಗಿರ್ಬೋದು, ಯಾವ ಧರ್ಮ ಕಾರ್ಯವೂ ಇಲ್ಲ. ಹೇಗೆ ಇದನ್ನು ಅಳವಡಿಸ್ಕೊಂಡ್ರಿ ಪೂರ್ವ ದ್ವಾರಕ್ಕೆ ನಮಗೆ ಪ್ರವೇಶ ಉಂಟು. ಆದರೆ ಇದನ್ನು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ನಿಜವಾಗ್ಲೂ ಇದ್ದಾರೆ ನೋಡ್ರಿ, ಸತ್ಯ ಧರ್ಮ ರಥಾಯಚ. ಮಂತ್ರಾಲಯ ಪ್ರಭುಗಳು ಸತ್ಯ ಧರ್ಮದಲ್ಲೇ ಸದಾ ರಥರಾಗಿರುವರು. ಸತ್ಯ ಶಬ್ದನಾದ ಭಗವಂತನಲ್ಲಿ, ಧರ್ಮಶಬ್ದವಾಚ್ಯನಾದ ವಾಯುದೇವರಲ್ಲಿ ಸದಾ ರತಿಯನ್ನ, ಅವರಲ್ಲೇ ಮನಸ್ಸನ್ನ ಇಟ್ಟು ಅವರ ಆರಾಧನೆ ಮಾಡುವಂತಹ ಮಂತ್ರಾಲಯ ಪ್ರಭುಗಳಲ್ಲಿ ನಾವು ರಥರಾದರೂ ಸಾಕು. ಕಡೆಯ ಪಕ್ಷ ಅವರ ಅನುಗ್ರಹದಿಂದ ನಮಗೂ ಸತ್ಯದಲ್ಲೂ ಧರ್ಮದಲ್ಲೂ ರಥರಾಗುವಂತ ಅನುಗ್ರಹ ಮಾಡಿ ಪೂರ್ವ ದ್ವಾರಕ್ಕೆ ನಮಗೆ ಹೋಗುವಂತ ಅನುಗ್ರಹ ಮಾಡಬಹುದು. ಇದು ಪೂರ್ವ ದ್ವಾರದ ಬಗ್ಗೆ. ಇನ್ನೊಂದು ದ್ವಿತೀಯಸ್ತು ಉತ್ತರೋ ಮಾರ್ಗೋ ಮಹಾರಥ ಶತೈರ್ವೃತಃ ನರಯಾನ ಸಮಾಯುಕ್ತ ಹರಿಚಂದನ ಮಂಡಿತ. ಉತ್ತರ ಮಾರ್ಗದ ಉತ್ತರದ ದ್ವಾರಕ್ಕೆ ಯಾರಿಗೆ ಪ್ರವೇಶ ಉಂಟು ಅಂತ ಕೇಳಿದ್ರೆ ವೈದಿಕ ಯಾಂತಿ ತಥಾ ಅಭ್ಯಾಗತ ಪೂಜಕಾ. ಯಾರು ಪ್ರತಿನಿತ್ಯ ವೇದದಲ್ಲಿ ಹೇಳಿದ ಕರ್ಮಗಳನ್ನ ಆಚರಣೆ ಮಾಡ್ತಾ ಇರ್ತಾರಲ್ಲ, ವೇದೋಕ್ತವಾದ ಕರ್ಮಾನುಷ್ಠಾನ, ಅದು ವೇದಾಧ್ಯಯನದಿಂದ ಪ್ರಾರಂಭ ಮಾಡಿಕೊಂಡು ವೇದದಲ್ಲಿ ಹೇಳಿದ ಕರ್ಮಗಳನ್ನ ಆಚರಣೆ ಮಾಡ್ತಾ ಯಾರು ಬರ್ತಾರೋ ಅವರು, ಜೊತೆಯಲ್ಲಿ ಅತಿಥಿ ಅಭ್ಯಾಗತರನ್ನ ಮನೆಗೆ ಕರೆಸಿ ಅವರಿಗೆ ಅನ್ನದಾನಾದಿಗಳನ್ನು ಯಾರು ಮಾಡ್ತಾರೋ ಅವರು
ಜೊತೆಯಲ್ಲಿ ವಿಶೇಷವಾಗಿ ದುರ್ಗಾಭ್ಯಾನೋಷ್ಟ ಏ ಭಕ್ತ್ಯ ತೀರ್ಥ ಸ್ನಾನಾಶ್ಚ ಪರ್ವಸು, ದುರ್ಗಾದೇವಿಯನ್ನ ಸೂರ್ಯನನ್ನ ಯಾರು ಆರಾಧನೆ ಮಾಡ್ತಿರ್ತಾರೋ ಅವರು ಉತ್ತರದ ದ್ವಾರಕ್ಕೆ ಹೋಗ್ತಾರೆ. ಜೊತೆಯಲ್ಲಿ ಯಾವಾಗಲೂ ಸದಾ ವಾರಾಣಸ್ಯಾಂ ಭೂಗ್ರಹೇಚ ತೀರ್ಥತೋಯೇ ಮೃತಾವಿದೇಹ, ಯಾವಾಗಲೂ ಕಾಶಿ ಮೊದಲಾದ ತೀರ್ಥಯಾತ್ರೆ ಮಾಡ್ತಿರ್ತಾರಲ್ಲ ಅಂಥವ್ರು ಉತ್ತರದ ಬಾಗಿಲಿಗೆ ಹೋಗ್ತಾರೆ. ಇನ್ನು ಮೂರನೆಯದು ತೃತೀಯ ಪಶ್ಚಿಮೋ ಮಾರ್ಗೋ ರತ್ನಮಂದಿರ ಮಂಡಿತ. ಇವೆಲ್ಲ ದ್ವಾರಗಳು, ಆ ಪ್ರವೇಶ ಮಾಡುವ ಜಾಗ ಅವೆಲ್ಲ ಹೇಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ನಾನು ಬರೀ ಯಾರ್ಯಾರು ಮಾತ್ರ ಅಲ್ಲಿ ಹೋಗ್ತಾರೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಮೂರನೇ ಮಾರ್ಗ ಪಶ್ಚಿಮ, ಪೂರ್ವ ಉತ್ತರ ಪಶ್ಚಿಮ. ಈ ಪಶ್ಚಿಮ ಮಾರ್ಗಕ್ಕೆ ಯಾರು ಹೋಗ್ತಾರೆ ಅಂದ್ರೆ ಯಾರು ಸಚ್ಚಾಸ್ತ್ರ ಪರಿಚಿಂತಕಾಹ ಅನನ್ಯ ವಿಷ್ಣು ಭಕ್ತಾಶ್ಚ ಗಾಯತ್ರಿ ಮಂತ್ರ ಜಾಪಕಾಹ, ಪ್ರತಿನಿತ್ಯ ಗಾಯತ್ರಿಯ ಉಪಾಸನೆ, ಅದರ ಜಪ, ಅದರ ಚಿಂತನೆ ಮಾಡುವವರು, ಅನನ್ಯ ಮನಸ್ಸಿನಿಂದ ಭಗವಂತನನ್ನು ಭಕ್ತಿಯಿಂದ ಯಾರು ಸದಾ ಚಿಂತನೆ ಮಾಡ್ತಾ ಇರ್ತಾರೆ. ಅನನ್ಯಾಶ್ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತೇನ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣನೇ ಹೇಳಿದ ಹಾಗೆ ಅವರನ್ನು ಯಾರು ಅನನ್ಯ ಮನಸ್ಕರಾಗಿ ಭಗವಂತನನ್ನು ಆರಾಧನೆ ಮಾಡ್ತಾರೋ, ಸದಾ ಸಚ್ಚಾಸ್ತ್ರ ಪರಿಚಿಂತಕಾಹ, ಶಾಸ್ತ್ರಾವಲೋಕನದಲ್ಲೇ ಸಮಯವನ್ನು ಕಳೀತಾ ಇರ್ತಾರೋ ಅಂಥವರು ಪರಹಿಂಸಾ ಪರದ್ರವ್ಯ ಪರವಾದ ಪರಾಂಗುಖಾಹ, ಪರರಿಗೆ ಹಿಂಸೆ ಮಾಡೋದು, ಪರದ್ರವ್ಯಗಳನ್ನು ಅಪಹರಣ ಮಾಡುವಂತಹದ್ದು ಇವೆಲ್ಲ ಇರುತ್ತಲ್ಲ ಅಂಥದ್ದನ್ನು ಬಿಡಬೇಕು. ಅದನ್ನು ಯಾರು ಬಿಟ್ಟಿರ್ತಾರೋ ಬ್ರಹ್ಮಚರ್ಯ ವ್ರತಧರಾಹ, ಯಾರು ಅವರವರ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಈ ಪಶ್ಚಿಮದ ಮಾರ್ಗಕ್ಕೆ ಹೋಗಿ ಪಶ್ಚಿಮದ ದ್ವಾರದಿಂದ ಉತ್ತಮವಾದಂತಹ ಫಲವನ್ನ ಪಡೆದು ಸ್ವರ್ಗಾದಿ ಲೋಕಗಳನ್ನೇ ಪಡೀತಾರೆ ಅಂತ ಹೇಳ್ತಾರೆ. ಇದಾದ ಮೇಲೆ ಬಹಳ ಉತ್ತಮದ ಪ್ರಶ್ನೆ ಮಾಡ್ತಾನೆ. ಏನು ಪ್ರಶ್ನೆ ಅಂತ ಕೇಳಿದ್ರೆ, ನಮ್ಮ ಗಮನ ಎಲ್ಲಿಗಿರಬೇಕು ಅಂದ್ರೆ ಯಾವ ಯಾವ ಸ್ವರ್ಗದ ಲೋಕಗಳಿಗೆ ಹೋಗಿ ಮತ್ತೆ ಪುನಃ ಏನಾಗ್ಬಿಡುತ್ತೆ, ಘಟಿ ಯಂತ್ರ ಇದ್ದಂಗೆ ಸ್ವರ್ಗಕ್ಕೆ ಹೋಗ್ತೀವಿ, ಮತ್ತೆ ಸುಖವನ್ನು ಅನುಭವಿಸ್ತೀವಿ, ಅನುಭವಿಸಿದ್ಮೇಲೆ ಮತ್ತೇನಾಗತ್ತೆ, ಮತ್ತೆ ಭೂಮಿಗೆ ಬರಬೇಕು, ಮತ್ತೆ ಬಂಧಕಕ್ಕೆ ಒಳಗಾಗ್ತೀವಿ. ಹಾಗಾಗಿ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಅನುಭವಿಸ್ತೀವಿ, ಮತ್ತೆ ಬರ್ತೀವಿ, ಇದೇ ಆಗ್ಬಿಡತ್ತೆ. ಹಾಗಾದ್ರೆ ಮತ್ತೆ ಇದನ್ನು ತಪ್ಪಿಸ್ಕೊಳ್ಳೋದು ಹೇಗಾಗಾದ್ರೆ ಅಂತ ಕೇಳಿದ್ರೆ, ಶ್ರುತಾಮಯ ದಯಾ ಸಿಂಧೋ ಯಜ್ಞಾನ ಜೀವ ಸಂಸ್ಕೃತಿ ಅಧುನಾ ಶ್ರೋತುಮಿಚ್ಛಾಮಿ ಮೋಕ್ಷೋಪಾಯಂ ಸನಾತನಂ. ಸ್ವಾಮಿ, ಈ ಸಂಸಾರದ ಚಕ್ರದಿಂದ ನಾವು ಬಿಡುಗಡೆ ಹೊಂದಬೇಕಾಗಿದೆ. ಈ ಸಂಸಾರದ ಚಕ್ರ ಬೇಡ ನಮಗೆ. ಇದರಲ್ಲೇ ಬಾಳೋದು, ಇದರಲ್ಲೇ ಬೀಳೋದು, ಒದ್ದಾಡೋದು, ಇದೆಲ್ಲ ದಯಮಾಡಿ ಬೇಡ. ಇದೆಲ್ಲವನ್ನ ದಾಟಿ ನಮ್ಮ ಗಮನ, ನಮ್ಮ ಗುರಿ ಕೇವಲ ಸ್ವರ್ಗದ ಕಡೆಗೆ ಮಾತ್ರ ಇರಬಾರ್ದು. ನರಕವನ್ನ ಗೆಲ್ಲೋದು ಕಡೆ, ಸ್ವರ್ಗವನ್ನ ಪಡ್ಕೊಳ್ಳೋದ್ರ ಕಡೆ ಮಾತ್ರ ಇರಬಾರ್ದು. ಮತ್ತೆ ಮೋಕ್ಷವನ್ನ ಪಡೆಯಬೇಕು. ಭಗವಂತನ ಅನುಗ್ರಹದಿಂದ ಮೋಕ್ಷವನ್ನೇ ಪಡೆಯಬೇಕು ಅನ್ನೋದ್ರ ಕಡೆ ನಮ್ಮ ಗಮನ ಇರಬೇಕು. ಅಂಥ ಮೋಕ್ಷಕ್ಕಾಗಿ ಏನ್ ಮಾಡ್ಬೇಕು? ಯಾಕಂದ್ರೆ ಅಸಾರೇ ಘೋರ ಸಂಸಾರೇ ಸರ್ವ ದುಃಖ ಮನೀವಸೆ ಅಲ್ವಾ? ಅಸಾರವಾದದ್ದು, ದುಃಖಪ್ರದವಾದದ್ದು, ದುಃಖ ಮಿಶ್ರಿತ ಸುಖ, ಅದೇನು ಪ್ರಯೋಜನ ಇಲ್ಲ ನಮಗೆ ಸಂಸಾರದ ಅವಸ್ಥೆ. ಹಾಗಾಗಿ ಇದರಿಂದ ನಮಗೆ ಯಾವುದು ಸರಿ ಹೋಗಲ್ಲ. ಹಾಗಾಗಿ ಭಗವಂತ ಮೋಕ್ಷವನ್ನೇ ಪಡ್ಕೊಳ್ಬೇಕು ನಾನು ಅಂದ್ರೆ ಏನೇನು ಮಾಡಬೇಕು ಅಂತ ಅನೇಕ ಕಾರ್ಯಗಳನ್ನೆಲ್ಲ ಬೋಧನೆ ಮಾಡ್ತಾನೆ ಭಗವಂತ. ಪ್ರಧಾನವಾಗಿ ಭಗವಂತನನ್ನ ಯಥಾರ್ಥವಾದ ರೀತಿಯಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟ ರೀತಿಯಾಗಿ ಭಗವಂತನ ಗುಣಗಳ ಚಿಂತನೆ ಮಾಡೋದು. ವೇದೋಕ್ತವಾದ ಕರ್ಮಾನುಷ್ಠಾನ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡ್ತಾ ಬರಬೇಕು. ಭಗವಂತನನ್ನ ಉತ್ತಮವಾದ ರೀತಿಯಲ್ಲಿ ಆರಾಧನೆ, ಅವನು ಸರ್ವೋತ್ತಮ, ಸರ್ವದೋಷ ದೂರ, ಅನಂತ ಗುಣ ಪರಿಪೂರ್ಣ, ಸೃಷ್ಟಿ ಸ್ಥಿತಿ ಲಯ ನೇಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿ ಕಾರ್ಯಗಳನ್ನ ಸ್ವತಂತ್ರವಾಗಿ ಮಾಡ್ತಾನೆ. ಭಗವಂತ ಈಶನಾಗಿದ್ದಾನೆ, ನಾವೆಲ್ಲರೂ ಅವನ ದಾಸರಾಗಿದ್ದೇವೆ ಅಂತ ಭಗವಂತನ ಗುಣಗಳ ಉಪಾಸನೆ. ಶ್ರೀಮದಾಚಾರ್ಯರು ಹೇಳಿದ ಪ್ರಕಾರ ಭಗವಂತನ ಸರ್ವೋತ್ತಮತ್ವದ ಚಿಂತನೆ, ವಾಯುದೇವರ ಜೀವೋತ್ತಮತ್ವದ ಚಿಂತನೆ, ಪಂಚಭೇದಗಳು, ಜೀವ ಭೇದ, ಜೀವ ಈಶ ಭೇದ, ಜೀವ ಜಡ ಭೇದ, ಜಡ ಭೇದ, ಜಡ ಈಶ ಭೇದ ಅಂತ ಆಚಾರ್ಯರು ತಿಳಿಸಿಕೊಡ್ತಾರೆ. ಆ ಪಂಚಭೇದಗಳ ಜ್ಞಾನ, ತಾರತಮ್ಯದ ಜ್ಞಾನ, ಇವೆಲ್ಲವನ್ನ ತಿಳ್ಕೊಂಡು ಗುರು ಹಿರಿಯರಲ್ಲಿ, ಜ್ಞಾನಿಗಳಲ್ಲಿ, ತಂದೆ ತಾಯಿಗಳಲ್ಲಿ, ಮನೆಯಲ್ಲಿ ಇರುವಂತ ಎಲ್ಲ ಹಿರಿಯರಲ್ಲೂ ಕೂಡ ಭಕ್ತಿಯಿಂದ ಅವರ ಹತ್ರ ನಡ್ಕೊಳ್ಬೇಕು. ಗುರುಗಳ ಸೇವಾ, ಬ್ರಾಹ್ಮಣರ ಸೇವಾ, ತಂದೆ ತಾಯಿಗಳ ಸೇವಾ, ಗೋವಿನ ಸೇವಾ, ಹಿರಿಯರ ಸೇವೆಯನ್ನ ಮಾಡ್ತಾ ಇರಬೇಕು. ಹೀಗೇ ಪ್ರಾರಂಭ ಮಾಡ್ತಾನೆ. ಅನೇಕ ವಿಚಾರಗಳನ್ನೆಲ್ಲ ಹೇಳ್ತಾನೆ. ಹಾಗಾಗಿ ಎಲ್ಲ ವಿಚಾರವನ್ನು ಮಾಡಿ ಎಲ್ಲ ಕರ್ಮಗಳನ್ನು ಕೂಡ ನಿಷ್ಕಾಮವಾಗಿ ಮಾಡಬೇಕು. ಸಕಾಮವಾಗಿ ಮಾಡದೆ ನಿಷ್ಕಾಮವಾಗಿ ಭಗವಂತ ನನ್ನೊಳಗೆ ನಿಂತು ಭಗವಂತ ವಾಯುದೇವರು ಎಲ್ಲ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಇದೆಲ್ಲವೂ ಹರಿಸಂಕಲ್ಪ, ಭಗವಂತನ ಪ್ರೇರಣೆಯಿಂದ, ಭಗವಂತನ ಪ್ರೀತಿಗಾಗಿ ಈ ಕಾರ್ಯ, ಈ ಕರ್ಮ ಅಂತ ನಾವೇನು ಮಾಡ್ತೀವಿ ಅದು ಸಂಕಲ್ಪ ಅಂತ ಕರೆಸ್ಕೊಳ್ಳುತ್ತೆ.
ಮಾಡಬೇಕಾದಾಗ ಸರ್ವೋತ್ತಮನಾದ ಭಗವಂತನ ಸ್ಮರಣೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ. ನನ್ನ ಸ್ವಾಮಿಯಾದ ಭಗವಂತ ಸರ್ವರಿಗೂ ಸ್ವಾಮಿಯಾಗಿದ್ದಾನೆ, ಎಲ್ಲರೊಳಗೆ ನಿಂತು ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ. ಮಾಡುವಾಗ ಭಗವಂತನ ಸ್ಮರಣೆ, ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ವಿಷ್ಣೋ ಸ್ಮರಣಪೂರ್ವಕಂ, ಅವನ ಸ್ಮರಣೆ ಮಾಡ್ತಾ ಕರ್ಮ ಮಾಡಬೇಕು. ಮಾಡಿದಾಗ ಕರ್ಮ ಎಲ್ಲ ಮುಗಿದ ಮೇಲೆ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಭಗವಂತ, ನಾನು ಅಸ್ವತಂತ್ರನಾಗಿದ್ದೇನೆ, ಸ್ವತಂತ್ರನಾದ ಭಗವಂತ ನೀನು ನೊಳಗೆ ನಿಂತು ಇಷ್ಟು ಕರ್ಮಗಳನ್ನು ಮಾಡಿಸಿದ್ದೀಯಾ, ಇದು ನಾನು ಮಾಡಿದ್ದಲ್ಲ, ನಾಹಂಕರ್ತ ಹರಿಕರ್ತ, ಭಗವಂತ ನೀನು ಮಾಡಿಸಿದ್ದು ಅಂತ ತಿಳಿದು ಎಲ್ಲ ಕರ್ಮಗಳನ್ನು ಕೂಡ ಭಕ್ತಿಯಿಂದ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅದನ್ನು ಅಪೇಕ್ಷ ರಹಿತವಾಗಿ, ಸಾಪೇಕ್ಷಗಳಾಗಿ ಅಲ್ಲ, ನಿರಪೇಕ್ಷಗಳಾಗಿ, ಇದರರ್ಥ ನಿಷ್ಕಾಮವಾಗಿ ಭಗವಂತನ ಗುಣಚಿಂತನೆ ಮಾಡ್ತಾ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಇದನ್ನು ಸಮರ್ಪಣೆ ಅಂತ ಕರೀತಾರೆ. ಸಂಕಲ್ಪ, ಸ್ಮರಣೆ, ಸಮರ್ಪಣೆ ಸರಿಯಾದ ರೀತಿಯಲ್ಲಿ ನಾವು ಮಾಡಿದ್ವಿ ಅಂತಂದ್ರೆ ಆ ಕರ್ಮ ನಮ್ಮನ್ನ ಅದು ಬಂಧನಕ್ಕೆ ಹಾಕೋದಿಲ್ಲ, ಹೊರತು ನಮ್ಮನ್ನು ಅದನ್ನು ಮೋಚನ ಮಾಡಿ ಭಗವಂತನ ವಾಯುದೇವರ ವಿಶೇಷ ಅನುಗ್ರಹದಿಂದ ಅದನ್ನು ನಮಗೆ ಮೋಕ್ಷವನ್ನೇ ಕೊಡಿಸುತ್ತೆ. ಈ ರೀತಿಯಾಗಿ ಮೋಕ್ಷದ ಉಪಾಯ ಬಹಳಷ್ಟು ಹೇಳುತ್ತಾರೆ. ಅದೆಲ್ಲದರ ಜೊತೆಗೆ ಇದು ಪ್ರಧಾನವಾಗಿ ಇಷ್ಟು ತಿಳಿದು ಯಾರು ಭಗವಂತನನ್ನ ಭಗವನ್ ದೇವದೇವೇಶ ಶ್ರಾವಯಿತ್ವ ವಚೋಮೃತಂ ತಾರಿತೋಹಂ ತ್ವಯಾನಾಥ ಭವಸಾಗರತಃ ಪ್ರಭು ಸ್ಥಿತೋಸ್ಮಿ ಗತ ಸಂದೇಹ ಕೃತಾರ್ಥೋಸ್ಮಿ ನ ಸಂಶಯ ಇತ್ಯುಕ್ತ್ವಾ ಗರುಡಸ್ತೂಷ್ಣಿಂ ಸ್ಥಿತ್ವಾ ಧ್ಯಾನ ಪರೋಭವತು ಅಂತ ಹೇಳಿ ಗರುಡದೇವರನ್ನ ಕುರಿತು ಇಷ್ಟು ಹೇಳ್ತಾರೆ. ಇಷ್ಟೆಲ್ಲ ಮಾಡಬೇಕಪ್ಪ, ಇಷ್ಟು ಮಾಡಿದವರು ಮೋಕ್ಷಂ ಗಚ್ಚಂತಿ ತತ್ವಜ್ಞಾಹ. ನೋಡಿ, ಯಥಾರ್ಥವಾದ ಜ್ಞಾನವನ್ನ ಪಡ್ಕೊಂಡವರು ಮಾತ್ರ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಇಂಥವರು ಮೋಕ್ಷವನ್ನ ಪಡ್ಕೊಳ್ಳುತ್ತಾರೆ. ಪಾಪಿನೋ ದುರ್ಗತಿಂ ಯಾಂತಿ ಸಂಸ್ಮರಂತಿ ಖಗಾದಯ ಇತ್ಯೇವಂ ಸರ್ವಶಾಸ್ತ್ರಾಣಾಂ ಸಾರೋದ್ಧಾರೋ ನಿರೂಪಿತಃ ಮಯಾತೆ ಷೋಡಶ ಅಧ್ಯಾಯೈ ಕಿಂ ಭೂಯಃ ಶ್ರೋತುಮಿಚ್ಛಸಿ. ಎಲ್ಲ ಸರ್ವಶಾಸ್ತ್ರಾರ್ಥಗಳ ಸಾರ ಈ ಗರುಡ ಪುರಾಣ. ಇಲ್ಲಿ ತನಕ ನಾನು ಹೇಳಿದ ಮಾತುಗಳು, ಇದನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ನಾನೇ ಸ್ಮರಣಾತ್ ದುರ್ಗತಿರ್ ಹರ್ತ. ಯಾರು ನನ್ನ ಸ್ಮರಣೆ ಮಾಡ್ತಾರೆ ಅವರಿಗೆಲ್ಲ ದುರ್ಗತಿಗಳನ್ನು ನಾಶಪಡಿಸ್ತೀನಿ, ಒಳ್ಳೆ ಸದ್ಗತಿ ಕೊಡ್ತೀನಿ. ಪೂಜನ ಯಜ್ಞೇನ ಸದ್ಗತೇರ್ದಾತ. ಯಾರು ನನ್ನ ಪೂಜಾದಿಗಳನ್ನ ಯಜ್ಞ ಯಾಗಾದಿಗಳನ್ನ ಮಾಡ್ತಾರೋ ನನ್ನನ್ನು ಕುರಿತು ಅವರಿಗೆ ಸದ್ಗತಿಯನ್ನು ಕೊಡ್ತೀನಿ. ಯಃ ಪರಯ ನಿಜ ಭಕ್ತ್ಯ. ಯಾರು ನನ್ನನ್ನ ಸರಿಯಾದ ಕ್ರಮದಲ್ಲಿ ನನ್ನಲ್ಲಿ ಭಕ್ತಿ ಮಾಡ್ತಾರೋ. ಸರಿಯಾದ ಕ್ರಮದಲ್ಲಿ ಭಕ್ತಿ ಅಂದ್ರೆ ಏನು? ಆಚಾರ್ಯರು ತಿಳಿಸಿಕೊಟ್ಟ ಮಾರ್ಗದಲ್ಲಿ ಮಹಾತ್ಮಜ್ಞಾನ ಪೂರ್ವಕವಾಗಿ ಸುದೃಢವಾಗಿ ಸರ್ವತೋಧಿಕವಾದಂತಹ ಸ್ನೇಹ, ಇದನ್ನೇ ಆಚಾರ್ಯರು ಭಕ್ತಿ ಅಂತ ಕರೀತಾರಲ್ಲ. ಭಗವಂತನ ಅವನ ಗುಣಗಳನ್ನ ಯಥಾ ಯೋಗ್ಯತಾನುಸಾರವಾಗಿ ಯಥಾರ್ಥವಾದ ರೀತಿಯಲ್ಲಿ ತಿಳಿಬೇಕು. ಆ ತಿಳಿದಂತಹ ಜ್ಞಾನ, ನಮಗೆ ಬಂದಂತಹ ಜ್ಞಾನ ಅದು ಸುದೃಢವಾಗಿರಬೇಕು. ಅದಾದ ಮೇಲೆ ಭಗವಂತನೇ ಎಲ್ಲರಿಗಿಂತಲೂ ಉತ್ತಮ, ನನಗೆಲ್ಲರಿಗಿಂತಲೂ ಮೊದಲು ಭಗವಂತ ಅನ್ನುವ ಜ್ಞಾನ ಬರಬೇಕು. ಈ ರೀತಿಯಾಗಿ ಭಗವಂತನನ್ನ ತಿಳಿದು ಭಗವಂತನಲ್ಲಿ ಮಾಡುವ ಪ್ರೀತಿ, ಸ್ನೇಹ, ಅದನ್ನೇ ಭಕ್ತಿ ಅಂತ ಕರೀತಾರೆ ಆಚಾರ್ಯ. ಇದಕ್ಕೆ ನಿಜ ಭಕ್ತ್ಯ ಭಗವಂತ ಹೇಳಿದ ಮಾತು. ಈ ರೀತಿಯಾಗಿ ನಾವು ಭಗವಂತನಲ್ಲಿ, ವಾಯುದೇವರಲ್ಲಿ, ಯೋಗ್ಯತಾನುಸಾರವಾಗಿ ದೇವತೆಗಳಲ್ಲಿ, ಋಷಿಗಳಲ್ಲಿ, ಮುನಿಗಳಲ್ಲಿ, ಜ್ಞಾನಿಗಳಲ್ಲಿ, ಗುರುಗಳಲ್ಲಿ, ದಾಸವರೇಣ್ಯರಲ್ಲಿ, ತಂದೆ ತಾಯಿಗಳಲ್ಲಿ, ಗುರು ಹಿರಿಯರಲ್ಲಿ ನಾವು ಯೋಗ್ಯತಾನುಸಾರವಾಗಿ ನಾವು ಭಕ್ತಿಯನ್ನ ಮಾಡ್ತಾ ಬಂದ್ವಿ ಅಂದ್ರೆ ಇಂಥ ಭಕ್ತಿಗೆ ಭಗವಂತ ಅನುಗ್ರಹ ಮಾಡಿ ಏನ್ ಮಾಡ್ತಾನೆ? ದದಾತಿ ಮುಕ್ತಿಂ ಸಮಾಂ ಹರಿಪಾತು. ಅಂಥವರಿಗೆ ಮೋಕ್ಷವನ್ನೇ ಕೊಡ್ತೀನಪ್ಪ ನಾನು ಅಂತ ಭಗವಂತ ಹೇಳ್ತಾ ಇದ್ದೇನೆ ಮಾತನ್ನು. ಹಾಗಾಗಿ ಇಂಥ ಗರುಡ ಪುರಾಣವನ್ನ ಶ್ರವಣ ಮಾಡಿದರೆ ಏನು ಫಲ ಅಂತ ಹೇಳ್ತಾರೆ. ಪ್ರೇತ ಕಲ್ಪ ಮಿದಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯ ಭೌತೋ ಪಾಪ ನಿರ್ಮುಕ್ತೋ ದುರ್ಗತಿಂ ನೈವ ಗಚ್ಚತಃ. ಯಾರು ಗರುಡ ಪುರಾಣವನ್ನ ಶ್ರವಣ ಮಾಡ್ತಾರೋ ಅವರಿಗೆ ದುರ್ಗತಿನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅವರಿಗೆ ಒಂದೇ ಸದ್ಗತಿ ಮಾತ್ರ ಸಾಧ್ಯ ಅವರಿಗೆ ಆಗೋದಕ್ಕೆ. ಯಾವ ರೀತಿಯಾದ ದುರ್ಗತಿಗಳು, ನರಕಾದಿಗಳ ಭಯವೇ ಅವರಿಗಿಲ್ಲ. ಯಾಕೆ? ದಶ್ರುತಂ ಗಾರುಡಂ ಏನ ಗಯಾ ಶ್ರಾದ್ದಂ ಚನೋ ಕೃತಂ ಋಷೋತ್ಸರ್ಗ ಕೃತೋ ಏನ ನಚ ಮಾಸಿಕ ವಾರ್ಷಿಕೆ. ಕರ್ತೃವಿನ ಕರ್ತವ್ಯಗಳನ್ನು ಹೇಳಬೇಕಾದಾಗ, ಕರ್ತೃಗಳಾದವರು, ಮಕ್ಕಳಾದವರು ತಂದೆ ಮರಣವಾದಾಗ, ತಾಯಿಯ ಮರಣ ಹೊಂದಿದಾಗ, ಅಥವಾ ಯಾರೇ ಮರಣ ಹೊಂದಿದಾಗ, ಕೆಲವರು ಇದ್ದಾರೆ ಮುತ್ತೈದೆಯರು ಮರಣ ಹೊಂದಿದರೆ ಗರುಡ ಪುರಾಣ ಹೇಳಿಸ್ಬೇಕಾಗಿಲ್ಲ ಅನ್ಕೊಂಡಿರ್ತಾರೆ. ಸರ್ವಾತ್ಮನ ಹಾಗಿಲ್ಲ. ಯಾರೇ ಮೃತರಾದರೂ ಕೂಡ ಗರುಡ ಪುರಾಣವನ್ನ ನಿಯಮೇನ ಕೇಳಲಿಕ್ಕೇ ಬೇಕು. ಮರಣ ಹೊಂದಿದರೆ ಮಾತ್ರ ಕೇಳಬೇಕು ಅನ್ಕೊಳ್ಬೇಡ್ರಿ. ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ ಅದ್ಭುತವಾದ ವಿಚಾರ ಒಳಗೊಂಡ ಸಾತ್ವಿಕವಾದ ಪುರಾಣ ಗರುಡ ಪುರಾಣ ಯಾವ ಕಾಲದಲ್ಲಿ ಬೇಕಾದರೂ ಶ್ರವಣ ಮಾಡಬಹುದು ಅನ್ನೋದನ್ನು ನಾವು ಅಷ್ಟೇ ಗಟ್ಟಿ ಮಾಡಿಕೊಂಡು, ಯಾರು ತಸ್ಮಾ ಸರ್ವ ಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ ಧರ್ಮಾರ್ಥ ಕಾಮ ಮೋಕ್ಷಾಣಂ ದಾಯಕಂ ದುಃಖನಾಶನಂ. ಯಾರು ಗರುಡ ಪುರಾಣವನ್ನ ಕೇಳ್ತಾರೋ
ಅವರಿಗೆ ಅವರವರ ಇಹಲೋಕದ ಪುಣ್ಯಗಳನ್ನು ಸುಖಗಳನ್ನು ಕೊಟ್ಟು ಪರಲೋಕವಾದಂತಹ ಮೋಕ್ಷವೇ ಅವರಿಗೆ ಲಾಭ. ನಾನೇ ಕೊಡ್ತೀನಿ ಅಂತ ದೇವರು ಯಪ್ಪರಯ ನಿಜ ಭಕ್ತ್ಯ ದದಾತಿ ಮುಕ್ತಿಂ ಸಮಾಂ ಹರಿಪಾತು. ಮೋಕ್ಷವನ್ನು ಕೊಟ್ಟು ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಪರಮ ಸಾತ್ವಿಕವಾದಂತಹ ಪರಮ ಪವಿತ್ರವಾದಂತಹ ಪಾಪನಾಶಕವಾದಂತಹ ಪುರಾಣ ಗರುಡ ಪುರಾಣ, ಸರ್ವೋತ್ತಮರಾದಂತಹ ವೇದವ್ಯಾಸ ದೇವರಿಂದ ಪ್ರಣೀತವಾದ 18 ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವನ್ನ ಈ ಒಂದು ಪಕ್ಷಮಾಸದ ಮಹಾಲಯ ಮಾಸದ ನಿಮಿತ್ತವಾಗಿ ಕಳೆದ 7 ದಿವಸಗಳಿಂದ ನಮ್ಮ ಶಾಖಾಂಬರಿ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಮಠದಲ್ಲಿ ಈ 1 ವಾರಗಳ ತನಕ ನಿತ್ಯ ನಡೆಯುವಂತಹ ಜ್ಞಾನ ಗಂಗೆಯಲ್ಲಿ ಈ 1 ವಾರಗಳ ಜ್ಞಾನ ಯಜ್ಞದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಈ ಗರುಡ ಪುರಾಣವನ್ನ ನೇರವಾಗಿ ಶ್ರವಣ ಮಾಡಿದ, ಜೊತೆಯಲ್ಲಿ ಆನ್ಲೈನ್ ಮುಖಾಂತರ ಶ್ರವಣ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ, ಸಕಲ ಸಜ್ಜನರಿಗೂ ವಿಷ್ಣು ಭಕ್ತರಿಗೂ ಕೂಡ ಗರುಡ ದೇವರು, ಅವರ ಅಂತರ್ಯಾಮಿಯಾದಂತಹ ಮುಖ್ಯ ಪ್ರಾಣದೇವರು, ಅವರ ಅಂತರ್ಗತನಾದಂತಹ ಭಗವಂತ ಇದರಿಂದ ತೃಪ್ತನಾಗಿ ಅವರೆಲ್ಲರಿಗೂ ಕೂಡ ಪಕ್ಷಮಾಸದಲ್ಲಿ ವಿಶೇಷ ಪ್ರಾರ್ಥನೆ ಅಂದರೆ ಎಲ್ಲ ಪಿತೃಗಳಿಗೂ ಕೂಡ ಸದ್ಗತಿಯಾಗಲಿ, ಅವರೆಲ್ಲರೂ ಸಂತೃಪ್ತರಾಗಲಿ. ಜೊತೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಭಗವಂತ ಅವನ ತತ್ವಜ್ಞಾನ, ಅವನ ಪಾದಾರವಿಂದಗಳಲ್ಲಿ ನಿರ್ಮಲವಾದ ಭಕ್ತಿ, ಜೊತೆಯಲ್ಲಿ ವಿಷಯಗಳಲ್ಲಿ ವೈರಾಗ್ಯಗಳನ್ನು ಕೊಟ್ಟು ನಮ್ಮಿಂದ ಪ್ರತಿಯೊಂದು ವೇದೋಕ್ತವಾದ ಕರ್ಮಾನುಷ್ಠಾನ ಧರ್ಮ ಕಾರ್ಯಗಳನ್ನು ಮಾಡಿಸುವಂತೆ ಆಗಲಿ. ಈ ಕೇಳಿದ ಪುಣ್ಯದಿಂದ ಇಷ್ಟು ಲಾಭ ಭಗವಂತ ನಮಗೆ ದಯಮಾಡಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಜೊತೆಯಲ್ಲಿ ಈ 1 ವಾರಗಳ ತನಕ ಈ ಗರುಡ ಪುರಾಣವನ್ನ ಈ ಯೋಗ್ಯತಾ ಕಮ್ಮಿ, ಬಹಳ ಕಮ್ಮಿ ಆದರೂ ಕೂಡ ಒಂದಿಷ್ಟು ಗುರುಗಳ, ತಂದೆ ತಾಯಿಗಳ, ಹಿರಿಯರ ಆಶೀರ್ವಾದದಿಂದ ಒಂದು 4 ಮಾತುಗಳನ್ನು ಆಡಿದ್ದೀನಿ. ಈ ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಅಧಿಕಾರಿಗಳಿಗೂ ಕೂಡ, ವಿಶೇಷವಾಗಿ ನಮ್ಮ ನರಹರಿಯರವರಿಗೂ ಕೂಡ ಭಗವಂತ ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಲಿ, ಜ್ಞಾನ ಭಕ್ತ ವೈರಾಗ್ಯಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ. ಕೇಳದ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಇದೇ ರೀತಿ ಜ್ಞಾನ ಕಾರ್ಯದೊಂದಿಗೆ ನಿಮ್ಮ ಸಮಾಗಮವನ್ನ ಗುರುಗಳು ಮಾಡಿಸ್ತಾ ಇರಲಿ ಅಂತ ಹೇಳ್ತಾ, ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಭಾರತೀಯ ಮುಖ್ಯ ಪ್ರಾಣ ಅಂತ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು.